ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಾನು ರೀಸೆಂಟಾಗಿ ಮೈಸೂರಿನ ಕಾರ್ಸ್ ಕಲೆಕ್ಟಿವ್ ಬ್ರಾಂಚಲ್ಲಿ ಒಂದು ವಿಡಿಯೋ ಮಾಡಿದ್ದೆ. ಅದನ್ನು ತುಂಬ ಜನ ಇಷ್ಟಪಟ್ಟು, ಸರ್ ಇದೇ ಥರ ಮಂಗಳೂರು ಬ್ರಾಂಚಲ್ಲೂ ಕೂಡ ವಿಡಿಯೋ ಮಾಡಿ, ಮಂಗಳೂರು ಬ್ರಾಂಚಲ್ಲೂ ಕೂಡ ವಿಸಿಟ್ ಮಾಡಿ, ನೀವು ಅಲ್ಲಿ ಯಾವ ಥರ ಇದೆ ಕಲೆಕ್ಷನ್ಸು, ಅಲ್ಲಿ ಪ್ರೈಸ್ ಯಾವ ಥರ ಇದೆ ಅಂತ ಹೇಳಿ ನಮಗೆ ತೋರಿಸಿ ಅಂತ ಹೇಳಿ ತುಂಬ ಜನ ಮೆಸೇಜ್ ಮಾಡ್ತಿದ್ರು. ಆ್ಯಂಡ್ ಅದಕ್ಕಾಗಿಯೇ ನಾನು ಇವತ್ತು ಮಂಗಳೂರು ಬ್ರಾಂಚ್ಗೆ ಬಂದುಬಿಟ್ಟಿದ್ದೀನಿ, ಕಾರ್ಸ್ ಕಲೆಕ್ಟಿವ್ನ ಮಂಗಳೂರು ಬ್ರಾಂಚ್ಗೆ. ಕಾರ್ಸ್ ಕಲೆಕ್ಟಿವ್ನ ಮಂಗಳೂರು ಬ್ರಾಂಚ್ ಎಲ್ಲಿ ಬರುತ್ತಪ್ಪ ಅಂತ ಹೇಳೋದಾದರೆ, ನಿಮಗೆ ಕೂಳೂರು ಕಾವೂರು ರೋಡ್ ಗೊತ್ತಿರ್ಬೋದು, ಅಲ್ಲಿ MG ಶೋರೂಮ್ ಇದೆ. ನಿಮಗೆ ಒಂದು 100 ಮೀಟರ್ಸಲ್ಲಿ ಬರ್ತಿದ್ದಂಗೆ MG ಶೋರೂಮ್ ಇದೆ. MG ಶೋರೂಮ್ನ ಪಕ್ಕದಲ್ಲೇ ಬರುತ್ತೆ ಅಂತ ಹೇಳ್ಬೋದು ಕಾರ್ಸ್ ಕಲೆಕ್ಟಿವ್. ತುಂಬ ಜನಕ್ಕೆ ಗೊತ್ತಿರಲ್ಲ, MG ಕೂಡ ಇವ್ರದೇ, ಅಂದರೆ ಜುಬ್ಲೆಂಟ್ ಒಂದು ಏನು ಗ್ರೂಪ್ಸ್ ಇದೆ ಅದರ ಅಂಡರಲ್ಲೇ ಬರೋದು. MG ಆಗಿರ್ಬೋದು, ಆಡಿ ಆಗಿರ್ಬೋದು, ಅಥವಾ ನಿಮಗೆ ಡಂಕಿನ್ ಡೋನಟ್ಸ್ ಆಗಿರ್ಬೋದು, ಡಾಮಿನಸ್ ಪಿಜ್ಜಾ ಆಗಿರ್ಬೋದು, ಈ ಥರ ಹಲವಾರು ಇವ್ರದ್ದು ಸರ್ವಿಸಸ್ ಇದೆ ಅಂತ ಹೇಳ್ಬೋದು. ಹಲವಾರು ಸೆಕ್ಟರಲ್ಲಿ ಇವರು ಆಲ್ರೆಡಿ ಪಾಲ್ಗೊಂಡಿದ್ದಾರೆ. ತುಂಬಾ ದೊಡ್ಡ ಬ್ರ್ಯಾಂಡು. ಆ್ಯಂಡ್ ನಾನು ಫಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ನನ್ನ ಫಸ್ಟ್ ವೀಡಿಯೋ ಏನಾದರೂ ನೀವು ಕಾರ್ಸ್ ಕಲೆಕ್ಟಿವಲ್ಲಿ ವಿಡಿಯೋ ಮಾಡಿರೋದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. 100% ಅಶ್ಯೂರೆನ್ಸ್ ಕೊಡ್ತೀನಿ, ಇಲ್ಲಿ ಬೆಸ್ಟ್ ಕ್ವಾಲಿಟಿ ಕಾರ್ ಸಿಗುತ್ತೆ ಅಂತ ಹೇಳಿ ನಾನು ಫಸ್ಟ್ ಟೈಮ್ ಹೇಳಿದ್ದೆ ವಿಡಿಯೋದಲ್ಲಿ. ಆ್ಯಂಡ್ ಇವತ್ತು ಕೂಡ ಅದೇ ಮಾತನ್ನ ಹೇಳ್ತೀನಿ. ಆ ಒಂದು ಕ್ವಾಲಿಟಿ ಅಶ್ಯೂರೆನ್ಸ್ ಏನಿದೆ ಅದು ಕಾರ್ಸ್ ಕಲೆಕ್ಟಿವ್ ಕಡೆಯಿಂದ ಕೊಡ್ತಿದ್ದಾರೆ. ಅದೇ ಒಂದು ಖುಷಿ ವಿಚಾರ. ಇವತ್ತು ಕೂಡ ಹೆಮ್ಮೆಯಿಂದ ಹೇಳ್ತೀನಿ, 100% ಅಶ್ಯೂರೆನ್ಸ್ ಕೊಡ್ತೀನಿ ನಿಮಗೆ, ಇಲ್ಲಿ ಬೆಸ್ಟ್ ಇನ್ ಕ್ಲಾಸ್ ಕ್ವಾಲಿಟಿ ಕಾರ್ ಸಿಗುತ್ತೆ ಅಂತ ಹೇಳಿ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬರೀ ಮಂಗಳೂರು ಬ್ರಾಂಚ್ ಮಾತ್ರ ವಿಡಿಯೋದಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇಲ್ಲ, ಬದಲಾಗಿ ನಿಮಗೆ ಉಡುಪಿ ಬ್ರಾಂಚ್ ಏನಿದೆ ಮಂಗಳೂರಲ್ಲಿ ನಿಮಗೆ, ಅಂದರೆ ಮಂಗಳೂರಿಂದ ನಿಯರ್ ಬೈಯಲ್ಲಿ, ಆ ಬ್ರಾಂಚ್ನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತು ನಮಗೆ ಮಂಗಳೂರು ಬ್ರಾಂಚ್ನ ಡೀಟೇಲ್ಸ್ ಕೊಡೋಕ್ಕೆ ಇಲ್ಲಿಯ ಸ್ಟಾಫ್ ಆಗಿರುವಂತಹ ಮೇಘನಾ ಮೇಡಮ್ ಇದ್ದಾರೆ. ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡಿಕೊಂಡು ಪ್ರತಿಯೊಂದು ಡೀಟೇಲ್ಸ್ ತೊಗೊಳ್ಳೋಣ. ಮ್ಯಾಮ್ ನಮಸ್ಕಾರ. ನಮಸ್ತೆ. ಬೆಂಗಳೂರಿಂದ ನಿಮ್ಮ ಶೋರೂಮ್ ತನಕ ಬಂದಿದ್ದೀವಿ ಆ್ಯಂಡ್ ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊಂಡ್ರಿ. ಯಾವಾಗಲೂ ಒಂಥರ ಖುಷಿ ನಮಗೆ ಆ್ಯಕ್ಚುಲಿ ಕಾರ್ಸ್ ಕಲೆಕ್ಟಿವಲ್ಲಿ ವಿಡಿಯೋ ಮಾಡಬೇಕು ಅಂತ ಹೇಳಿದ್ರೆ. ನಮ್ಮ ವ್ಯೂವರ್ಸ್ ಕೂಡ ಅಷ್ಟೇ ಕಾತ್ರದಿಂದ ಕಾಯ್ತಿರ್ತಾರೆ. ಬಟ್ ಒಂದೇ ಏನಂತ ಹೇಳಿದ್ರೆ ಪ್ರೈಸ್ ಜಾಸ್ತಿ ಅಂತ ಹೇಳ್ತಿರ್ತಾರೆ. ಸೊ ಅದ್ರ ಬಗ್ಗೆ ಮಾತಾಡೋಣ ಆಮೇಲೆ ಸ್ವಲ್ಪ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ತಗೊಳ್ಳೋದ್ರಿಂದ ಏನು ಬೆನಿಫಿಟ್ಸ್ ಅಂತ ಹೇಳ್ಬಿಡಿ ಮ್ಯಾಮ್. ನಮ್ಮದ್ರಲ್ಲಿ ವೆಹಿಕಲ್ ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಬೆನಿಫಿಟ್ಸ್ ಏನಂದ್ರೆ, ಇಲ್ಲಿಂದ ವೆಹಿಕಲ್ ಪರ್ಚೇಸ್ ಯಾವ ವೆಹಿಕಲ್ಸ್ಗೆ ಕೂಡ 5 days ಅಲ್ಲಿ ನಿಮಗೆ ಮನಿ ಬ್ಯಾಕ್ ಪಾಲಿಸಿ ಇದೆ. ಓಕೆ. ಪ್ಲಸ್ ನಿಮಗೆ ಬೈ ಬ್ಯಾಕ್ ಪಾಲಿಸಿ ಇದೆ. ನೆಕ್ಸ್ಟ್ ಏನಂದ್ರೆ ನಿಮಗೆ ಕಂಪನಿಯಿಂದ 6 months to 1 year ವರೆಗೆ ವಾರಂಟಿ ಕೊಡ್ತೇವೆ ನಾವು. ಓಕೆ. ಇದೆಲ್ಲ ನಿಮಗೆ ನಮ್ಮಿಂದ ಬೆನಿಫಿಟ್ಸ್. ಪ್ಲಸ್ ಏನಂದ್ರೆ ಇಲ್ಲಿ ವೆಹಿಕಲ್ಸ್ ಎಲ್ಲ 90% ವೆಹಿಕಲ್ಸ್ ಎಲ್ಲ ನಿಮಗೆ MG, ನೀವು ಹೇಳಿದಾಗೆ MG ಮತ್ತೆ ಆಡಿಯಿಂದ ಎಕ್ಸ್ಚೇಂಜ್ ಆದಂಥ ವೆಹಿಕಲ್ಸೇ ನಾವಿಲ್ಲಿ ಬೈ ಮಾಡ್ಕೊಳ್ತೇವೆ. ಸೊ ಇದೆಲ್ಲ ನಮ್ಮದು ಬೆನಿಫಿಟ್ಸ್ ಅಂತ ಹೇಳ್ಬೋದು ಕಸ್ಟಮರ್ಸಿಗೆ. ಎಸ್, ಆಲ್ರೆಡಿ ನಮ್ಮ ವೀಕ್ಷಕರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿದೆ. ಇದು ಗೊತ್ತಿಲ್ಲದಿರೋರಿಗೆ ಇದೊಂದು ಸ್ವಲ್ಪ ತಿಳ್ಕೊಳ್ಳಿ ನೀವು. ಯಾಕೆ ಅಂತ ಹೇಳಿದ್ರೆ MG ಮತ್ತು ಆಡಿಯಿಂದ ಎಕ್ಸ್ಚೇಂಜ್ ಆಗೋಂಥ ವೆಹಿಕಲ್ಸ್ ಇವೆಲ್ಲ. ಆ್ಯಂಡ್ ಕ್ವಾಲಿಟಿ ವೈಸು ಅಷ್ಟೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇವರು ಒಂದು ಒಳ್ಳೆ ವ್ಯಾಲ್ಯೂ ಕೊಟ್ಟು ಆ ಕಾರ್ನ ಪರ್ಚೇಸ್ ಮಾಡಿರ್ತಾರೆ. ಸೊ ಸ್ವಲ್ಪ ಪ್ರೈಸ್ ವೈಸು ಸ್ವಲ್ಪ ಜಾಸ್ತಿ ಇದೆ, ನಿಜವಾಗ್ಲೂ ಹೇಳ್ತೀನಿ. ಬಟ್ ಕ್ವಾಲಿಟಿ ವೈಸು ಯಾವತ್ತೂ ಕೂಡ ನಿಮಗೆ ಕಾರ್ಸ್ ಕಲೆಕ್ಟಿವಲ್ಲಿ ಕಮ್ಮಿ ಆಗಲ್ಲ. ಇಫ್ ಇನ್ ಕೇಸ್ ಜಾಸ್ತಿ ಇದ್ದು ಏನಾದರೂ ನಿಜವಾಗ್ಲೂ ಕಾರ್ ವ್ಯಾಲ್ಯೂ ಜಾಸ್ತಿ ಇದ್ದು ಆ ಥರ ಮಾಡ್ತಿತ್ತು ಅಂತ ಹೇಳಿದ್ರೆ ಕಾರಲ್ಲಿ ಇಲ್ಲಿ ಯಾವುದೂ ಸೇಲೇ ಆಗ್ತಿರಲಿಲ್ಲ. ಅಷ್ಟು ಫಾಸ್ಟ್ ಮೂವಿಂಗ್ ಇರುತ್ತೆ. ಆ್ಯಂಡ್ ಬ್ರಾಂಚಸ್ ಕೂಡ ಇವರು ಎಷ್ಟು ಕ್ವಿಕ್ಕಾಗಿ ಎಲ್ಲ ಕಡೆ ಕರ್ನಾಟಕದ ಎಲ್ಲ ಆಲ್ಮೋಸ್ಟ್ ಎಲ್ಲ ಇದರಲ್ಲೂ ಮಾಡಿಕೊಂಡು 7 ಶೋರೂಮ್ಸ್ನ ಆಲ್ರೆಡಿ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ಇದೇ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ನಾನು ಹೇಳ್ತಿರೋದು ಇಷ್ಟೇ. ಸೊ ಇನ್ಸ್ಟೆಡ್ ಆಫ್ ಕಮೆಂಟಿಂಗ್, ಅಂದರೆ ಕಮೆಂಟ್ ಮಾಡೋ ಬದಲು ಒಂದ್ಸಲಿ ಡೈರೆಕ್ಟಾಗಿ ಶೋರೂಮ್ ವಿಸಿಟ್ ಮಾಡಿ ಆ ಕಾರ್ಗೆ ಅಷ್ಟು ವ್ಯಾಲ್ಯೂ ಇದೆ ಅಂತ ಒಂದ್ಸಲಿ ಚೆಕ್ ಮಾಡಿಕೊಂಡ್ರೆ ಒಳ್ಳೇದು ಅಂತ ಹೇಳ್ತಾ, ಬನ್ನಿ ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಇಲ್ಲಿಯ ಪ್ರತಿಯೊಂದು ಕಾರ್ ಡೀಟೇಲ್ಸ್ ಕೊಡೋಕ್ಕೆ ಅನಿಲ್ ಕುಮಾರ್ ಅವರು ಇಲ್ಲಿ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ಹೆಲೋ ಎವ್ರಿವನ್. ಹೆಲೋ ಸರ್. ಯಾ ಸರ್. ಸರ್ ಫಸ್ಟ್ ಯಾವ ಗಾಡಿ ತೋರಿಸ್ತಿದ್ದೀರಾ ನಮಗೆ? ಈಗ ಇಲ್ಲಿರುವಂತದ್ದು ಮಹೀಂದ್ರ ತಾರ್ AX AC ವರ್ಷನ್ ಇದೆ. ಸೊ ಇದು ಬಂದ್ಬಿಟ್ಟು 2020 ಡಿಸೆಂಬರ್ ಮಾಡೆಲ್ ಅಂಡ್ 21 ರಿಜಿಸ್ಟ್ರೇಷನ್ ಆಗಿರೋದು. ಓಕೆ. ಇದು ಓನರ್ ಬಂದ್ಬಿಟ್ಟು ಫಸ್ಟ್ ಓನರ್ ಅಂಡ್ ಕಿಲೋಮೀಟರ್ ಬಂದು 12,000 ರನ್ ಆಗಿರುವಂತದ್ದು. 12,000 ಕಿಲೋಮೀಟರ್ ಅಷ್ಟೇ ಡ್ರೈವನ್ ಆಗಿರೋದು? ಹೌದು, 12,000 ಮಾತ್ರ ರನ್ ಆಗಿರುವಂತದ್ದು. ಇದು ಬಂದು ನಿಮಗೆ ಸಾಫ್ಟ್ ಟಾಪ್ ಬರುತ್ತೆ, ಅಂದ್ರೆ ಬೇಸ್ ವೇರಿಯಂಟ್ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಮೇನ್ ಫೀಚರ್ಸ್ ಬರುವಂತದ್ದು AC, ಪವರ್ ಸ್ಟೇರಿಂಗ್, 4 door ಪವರ್ ವಿಂಡೋಸ್, ಮತ್ತೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಎಕ್ಸ್ಟ್ರಾ ಹಾಕ್ಸಿರುವಂತದ್ದು. ಓಕೆ. ಮತ್ತೆ ಅಡಿಷನಲ್ ಸೇಫ್ಟಿ ಫೀಚರ್ಸ್ ಆಗಿ ನಿಮಗೆ ಏರ್ ಬ್ಯಾಗ್, ABS ಮತ್ತೆ ರಿವರ್ಸ್ ಸೆನ್ಸರ್ ಅದೆಲ್ಲ ಬರುತ್ತೆ. ರಿವರ್ಸ್ ಸೆನ್ಸರ್ ಬರುತ್ತೆ? ಎಸ್ ಸರ್, ರಿವರ್ಸ್ ಸೆನ್ಸರ್ ಬರುತ್ತೆ. ಓಕೆ. ಸೊ ಅಂಡ್ ಇದರಲ್ಲಿ 4 wheel ಡ್ರೈವ್ ಇದು? ಎಸ್ ಸರ್, ಇದರಲ್ಲಿ 4 wheel ಡ್ರೈವ್ಗೆ ಎಕ್ಸ್ಟ್ರಾ ಗೇರ್ ಕೊಟ್ಟಿರ್ತಾರೆ. 4 wheel ಡ್ರೈವ್ ಇರುತ್ತೆ, ಪ್ಲಸ್ ನಿಮಗೆ ಲೋ ಗೇರ್ ಅಂತ ಬರುತ್ತೆ. ಓಕೆ.
ಎಸ್ ಮತ್ತೆ ಇದ್ರದ್ದೀಗ ನಮ್ಮ ಶೋರೂಮ್ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ಸೆಲ್ಲಿಂಗ್ ಪ್ರೈಸ್ ಇರುವಂತದ್ದು 15,10,000 ಅಂತ ಇದೆ ಸರ್. ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಆಗಿರುತ್ತೆ ಸರ್. ನೋಡ್ಬೋದು ವೀಕ್ಷಕರೇ, ಒಂದು 4-wheel ಡ್ರೈವ್ ವೆಹಿಕಲ್ಲು ಮಹೀಂದ್ರ ತಾರೋ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿದೆ. ಅದು ಕೂಡ ಓನ್ಲಿ 12,000 ಕಿಲೋಮೀಟರ್ ಓಡಿರೋಂಥ ಗಾಡಿ. ನಿಮಗೆ ಎಷ್ಟು ಸರ್ ಹೇಳಿದ್ದು ನೀವು? 14 ಲ್ಯಾಕ್ 15 ಲ್ಯಾಕ್ಸ್ 10,000 ಹೇಳ್ತಿದ್ರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ. ಆಲ್ರೆಡಿ ಇವ್ರು ಹೇಳಿದಾಗೆ ನೋಡ್ಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳಿ. ಇದರಲ್ಲಿ ಸಾಫ್ಟ್ ಟಾಪ್ ಬರುತ್ತೆ. ಇದರಲ್ಲಿ ಸಾಫ್ಟ್ ಟಾಪ್ ಬರುತ್ತೆ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್? ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ತುಂಬಾ ಸರ್ಪ್ರೈಸಿಂಗ್ ಆಗಿದೆ. ಅದು ಈ ಯೂಸ್ಡ್ ಕಾರ್ ಸೆಗ್ಮೆಂಟ್ ಅಲ್ಲಿ ಫಸ್ಟ್ ಟೈಮ್ ಬಂದಿರುವಂತದ್ದು. ಇಲೆಕ್ಟ್ರಿಕ್ ಕಾರ್ ಒಂದು ಯೂಸ್ಡ್ ಕಾರ್ಸ್ ಅಲ್ಲಿ ಬಂದಿದೆ. ಓಕೆ, ಸೊ ತೋರಿಸ್ತೇನೆ ಬನ್ನಿ. ನೋಡ್ಬೋದು ವೀಕ್ಷಕರೇ, ಫಸ್ಟ್ ಟೈಮು ನೀವು ಇಡೀ ಮಾರ್ಕೆಟಲ್ಲಿ ಎಲ್ಲೂ ಕೂಡ ನೋಡಿರಲ್ಲ ಇದನ್ನು. ಅಂತ ಹೇಳಿದ್ರೆ ನೀವು MG ಎಲೆಕ್ಟ್ರಿಕ್ ನೋಡ್ತಾ ಇದ್ದೀರಾ. ಎಸ್ ಸರ್. ಎಸ್ ಸರ್. ಸೊ ಇದು ಮಾಡೆಲ್ ಬಂದ್ಬಿಟ್ಟು MG ZS EV ಎಕ್ಸ್ಕ್ಲೂಸಿವ್ ಅಂತ ಬರುತ್ತೆ. ಓಕೆ. ಇದ್ರ ಮಾಡೆಲ್ ಬಂದ್ಬಿಟ್ಟು 2020 ಮಾಡೆಲ್ ಅಂಡ್ ಇಟ್ ಈಸ್ ದ ಫಸ್ಟ್ ಓನರ್. ಇಟ್ ಈಸ್ ಡ್ರಿವನ್ ಫಾರ್ 21,000 ಕಿಲೋಮೀಟರ್ಸ್. ಬರೀ 21,000 ಕಿಲೋಮೀಟರ್ ಓಡಿದೆ ಇದು ಕೂಡ. ಎಸ್ ಸರ್. ಸೊ ಇದರ ಇಂಟೀರಿಯರ್ ಎಲ್ಲ ನೋಡ್ಬೋದು ನಿಮಗೆ. ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಅಂದ್ರೆ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಇಂಟರ್ನಲ್ ಅಡ್ಜಸ್ಟೇಬಲ್ ಮಿರರ್ಸ್, ಮತ್ತೆ ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ಸ್, ಕ್ರೂಸ್ ಕಂಟ್ರೋಲ್ಸ್. ಇದು ಬಂದ್ಬಿಟ್ಟು ನಿಮಗೆ ಆಟೋಮ್ಯಾಟಿಕ್ ಡ್ರೈವ್ ಬರುತ್ತೆ. ಓಕೆ. ಸೊ ನಿಮಗೆ ಡಿ ಮೋಡ್ ಮತ್ತೆ ರಿವರ್ಸ್ ಮೋಡ್ ಅಂತ ಕೊಟ್ಟಿರ್ತಾರೆ. ಓಕೆ. ಮತ್ತೆ ಇದರಲ್ಲಿ 90% ಆಫ್ ಸನ್ ರೂಫ್ ನಿಮಗೆ ಕವರ್ ಆಗುತ್ತೆ. ಪ್ಯಾನೋರಾಮಿಕ್ ಸನ್ ರೂಫ್ ಬರುತ್ತೆ ಇದರಲ್ಲಿ. ಹೌದು. ಅದಾದಮೇಲೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ. ಎಸ್ ಸರ್. ಏರ್ ಬ್ಯಾಗ್ ಬರುತ್ತೆ. ಏರ್ ಬ್ಯಾಗ್ ಬಂದು ನಿಮಗೆ ಇದರಲ್ಲಿ 6 ಏರ್ ಬ್ಯಾಗ್ ಬರುತ್ತಲ್ಲ ಸರ್ ಇದರಲ್ಲಿ? 6 ಏರ್ ಬ್ಯಾಗ್ ಬರುತ್ತೆ. ಕನ್ಸೋಲ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಆ್ಯಂಡ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಒಳ್ಳೆ ಮಲ್ಟಿಮೀಡಿಯಾ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಎಲ್ಲ ಥರ ಆಪ್ಷನ್ ಬರುತ್ತೆ ಇದರಲ್ಲಿ. ಎಲ್ಲ ಥರ ಫೀಚರ್ಸ್ ಒಂಥರ ಪ್ರೀಮಿಯಂ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಹೇಳ್ಬೋದು ಇದನ್ನು ನೀವು. ಎಸ್. ಆ್ಯಂಡ್ ನೋಡ್ಬೋದು ಯಾವ ಥರ ಕಾಣ್ತಿದೆ ಅಂತ. ಆ್ಯಂಡ್ ಇವ್ರದ್ದೇ MG ಆಗಿರೋದ್ರಿಂದ ಇಲ್ಲಿ MG ಸಿಕ್ಕಿದೆ. ಹೌದು. ಅದು ಕೂಡ ನಿಮ್ಗೆ ಎಲ್ಲೂ ಕೂಡ ಸಿಗೋ ಚಾನ್ಸ್ ಇಲ್ಲ. ಇದು MG ಎಲೆಕ್ಟ್ರಿಕ್ ವೆಹಿಕಲ್ಲು. ಎಸ್. ZS EV ಅಲ್ಲ ಸರ್ ಇದು? ZS EV ಎಕ್ಸ್ಕ್ಲೂಸಿವ್ ಅಂತ. ಎಕ್ಸ್ಕ್ಲೂಸಿವ್. ಸರ್ ಇದು ರೇಂಜ್ ಎಷ್ಟು ಕೊಡುತ್ತೆ? ಇದು ನಿಮಗೆ ಫುಲ್ ಚಾರ್ಜ್ ಅಂದ್ರೆ 99% ಚಾರ್ಜ್ ಅಲ್ಲಿ ಆಲ್ಮೋಸ್ಟ್ 350 ಕಿಲೋಮೀಟರ್ಸ್ ಓಡುತ್ತೆ. 350 ಕಿಲೋಮೀಟರ್ಸ್ ಓಡುತ್ತೆ. ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ಬೋದು. ಎಸ್. ಆ್ಯಂಡ್ ಚಾರ್ಜ್ ಮಾಡಕ್ಕೆ ಎಷ್ಟೊತ್ತಾಗುತ್ತೆ ಇದು? ಚಾರ್ಜ್ ಮಾಡಲಿಕ್ಕೆ ಈಗ ನೀವು ಪರ್ಟಿಕ್ಯುಲರ್ ಟಾಟಾ ಪವರ್ ಪ್ಲಾಂಟಿಗೆ ಹೋದ ಅಂದ್ರೆ ಲೈಕ್ MG ಮೋಟಾರ್ಸ್ ಅಥವಾ ಟಾಟಾ ಎಲ್ಲಿಯಾದ್ರೂ ನಿಮಗೆ ಪವರ್ ಸಪ್ಲೈ ಸಿಕ್ಕಿದ್ರೆ ಅಲ್ಲಿ ಆದ್ರೆ ನಿಮಗೆ 1 ಅವರ್ ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಕಮರ್ಷಿಯಲ್ ಚಾರ್ಜರ್ ಅಲ್ಲಿ ಜಸ್ಟ್ 1 ಅವರ್ ಅಲ್ಲಿ ಫುಲ್ ಚಾರ್ಜ್ ಆಗಿರುತ್ತೆ. ಮನೇಲಿ ಮಾಡೋದಾದ್ರೆ ನಾವೇ ಬಂದು ಇಂಪ್ಲಿಮೆಂಟ್ ಮಾಡ್ತೇವೆ ಫಾಸ್ಟ್ ಚಾರ್ಜಿಂಗ್. ವಿದಿನ್ 3 ಅವರ್ಸ್ ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಮನೇಲಿ ಮಾಡೋದಾದ್ರೆ ನೀವೇ ಬಂದು ಇಂಪ್ಲಿಮೆಂಟ್ ಮಾಡ್ಕೊಡ್ತೀರಾ? ಅದು ಬರೀ 3 ಅವರ್ಸ್ ಅಲ್ಲಿ ಆಗುತ್ತೆ. 3 ಅವರ್ಸ್ ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಫುಲ್ ಚಾರ್ಜ್ ಆಗುತ್ತೆ. ಸೊ ನೋಡ್ಬೋದು ವೀಕ್ಷಕರೇ, ಇದರಲ್ಲಿ ನಿಮಗೆ MG ಸ್ಲೋಗನ್ ಇದೆ ಅಂತ ಹೇಳ್ಬೋದು. ಇಂಟರ್ನೆಟ್ ಇನ್ಸೈಡು ಇದರಲ್ಲಿ ನಿಮ್ಗೆ ಯಾವ್ಯಾವ ಥರ ಫೀಚರ್ಸ್ ಬರುತ್ತೆ ಅಂತ ಹೇಳಿದ್ರೆ ಆಂಡ್ರಾಯ್ಡ್ ಕನೆಕ್ಟಿವಿಟಿ ಆಗಿರ್ಬೋದು, ಆ್ಯಪಲ್ ಕಾರ್ಪ್ಲೇ ಆಗಿರ್ಬೋದು, ಪ್ರತಿಯೊಂದು ಆಪ್ಷನ್ ಬರುತ್ತೆ. ಆ್ಯಂಡ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ನೋಡ್ತಿದ್ದೀರಾ. ಸೊ ಇಂಥದ್ದು ಫೀಚರ್ ಇಲ್ಲ ಅಂತ ಹೇಳಂಗಿಲ್ಲ, ಎಲ್ಲ ಆಪ್ಷನ್ ಬರುತ್ತೆ. ಎಲ್ಲ ಆಪ್ಷನ್ ಬರುತ್ತೆ ಇದರಲ್ಲಿ. ಬೇರೆ ಡಿಫಾಗರ್, ವೈಪರು ಪ್ರತಿಯೊಂದು ನೋಡ್ತಿದ್ದೀರಾ. ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್ ಏನು? ಆಕ್ಚುಲಿ ಇದು ಮಾರ್ಕೆಟ್ ಅಲ್ಲಿ ಫಸ್ಟ್ ಇನ ಸೆಗ್ಮೆಂಟ್ ಆದ ಕಾರಣ ಇದರದ್ದು ಸೆಲ್ಲಿಂಗ್ ಪ್ರೈಸ್ ಇರುವಂತದ್ದು 20,90,000. ಓಕೆ. ಸೊ ಇದರ ಆನ್ ರೋಡ್ ಪ್ರೈಸ್ ಆಗಿರುವಂತದ್ದು ನಿಮಗೆ 26,50,000 ಆಗುತ್ತೆ. 26,50,000 ಇರೋ ಗಾಡಿ 20 ಲ್ಯಾಕ್ಸ್ಗೆ ಸಿಗ್ತಾ ಇದೆ. 20,90,000 ಗೆ ಸಿಗ್ತಾ ಇದೆ. 20,90,000 ಸಿಗ್ತಾ ಇದೆ. ಸ್ವಲ್ಪ ನೆಗೋಷಿಯಬಲ್ ಕೂಡ ಆಗುತ್ತೆ. ನೆಗೋಷಿಯಬಲ್ ಕೂಡ ಇರುತ್ತೆ. ಓ ಥ್ಯಾಂಕ್ ಯು ಸರ್. ಆ್ಯಂಡ್ ನೋಡ್ಬೋದು ವೀಕ್ಷಕರೇ, 4 ಟೈರಲ್ಲೂ ಅಂದರೆ 4 ವೀಲಲ್ಲೂ ಕೂಡ ನಿಮಗೆ ಡಿಸ್ಕ್ ಎಲ್ಲ ಬರುತ್ತೆ ಇದರಲ್ಲಿ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಯಾವ್ದು ತೋರಿಸ್ತೀರಾ ಸರ್? ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ನಮ್ಮ ಹತ್ರ ರೆನೋ ಟ್ರೈಬರ್ ಇದೆ. ಇದೆ ನೋಡ್ಬೋದು. ಆಲ್ಮೋಸ್ಟ್ ನಿಮಗೆ ಕಾರ್ಸ್ ಕಲೆಕ್ಟಿವಲ್ಲಿ ಏನಕ್ಕೆ ಫೇಮಸ್ ಇವರು ಅಂತ ಹೇಳಿದ್ರೆ ಲೇಟೆಸ್ಟ್ ಮಾಡೆಲ್ ವೆಹಿಕಲ್ಸು, ಲೆಸ್ ಡ್ರಿವನ್ ವೆಹಿಕಲ್ಸು, ಅಂದರೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸು, ಈ ಥರ ಕಾರ್ಗಳನ್ನ ಇವ್ರು ಡೀಲ್ ಮಾಡೋದು. ಎಸ್ ಸರ್. ಸರ್ ರೆನೋ ಟ್ರೈಬರ್ ಬಗ್ಗೆ ಹೇಳಿ ಸರ್. ಎಸ್ ಸರ್. ಸೊ ಇದು ಮಾಡೆಲ್ ಬಂದ್ಬಿಟ್ಟು ರೆನೋ ಟ್ರೈಬರ್ RXZ. ಇದು ಟಾಪ್ ಎಂಡ್ ಮಾಡೆಲ್ ಬರುತ್ತೆ. ಸೊ ಇದು ನಿಮಗೆ 2019 ಮಾಡೆಲ್ ಫಸ್ಟ್ ಓನರ್ ಅಂಡ್ ಇಟ್ ಇಸ್ ಡ್ರಿವನ್ ಫಾರ್ 26,000 ಕಿಲೋಮೀಟರ್ಸ್. ಓನ್ಲಿ 26,000 ಕಿಲೋಮೀಟರ್ ಡ್ರಿವನ್. 26,000 ರನ್ ಆಗಿದೆ. ಸೊ ಇದು ಈಗ ನಮ್ಮ ಹತ್ರ ಕ್ವಾಲಿಟಿ ಅಶ್ಯೂರ್ಡ್ ಸರ್ಟಿಫೈ ಆಗಿರುವಂತ ವೆಹಿಕಲ್ಸ್. ನಿಮಗೆ ಇಲ್ಲಿರುವಂತ ಯಾವುದೇ ವೆಹಿಕಲ್ ಕೂಡ ನಾನ್ ಆಕ್ಸಿಡೆಂಟಲ್ ವೆಹಿಕಲ್ಸ್ ಪ್ಲಸ್ ಲೆಸ್ ಡ್ರಿವನ್ ಮತ್ತೆ ನಮ್ದು 160 ಚೆಕ್ ಪಾಯಿಂಟ್ಸ್ ಎಲ್ಲ ಆಗಿರುವಂತ ವೆಹಿಕಲ್ಸ್. ಓಕೆ. ಸೊ ಇದೀಗ ನಮ್ಮ ಹತ್ರ ಇರುವಂತದ್ದು ಪ್ರೈಸ್ ಬಂದ್ಬಿಟ್ಟು ನಿಮಗೆ 6,95,000 ಇದೆ ಸರ್. 6,95,000 ಹೇಳ್ತಿದ್ದೀರಾ? ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಆಗಿದೆ. ಅಂಡ್ ಟಾಪ್ ಎಂಡ್ ಇದು? ಎಸ್ ಸರ್, ಟಾಪ್ ಎಂಡ್ ವಿತ್ ಅಲಾಯ್ ವೀಲ್ಸ್ ಬರುತ್ತೆ. ವಿತ್ ಅಲಾಯ್ ವೀಲ್ಸ್ ಬರುತ್ತೆ. ಹೌದು. ಪುಷ್ ಬಟನ್ ಸ್ಟಾರ್ಟ್ ಆಗಿರ್ಬೋದು, ಸ್ಟಾರ್ಟ್ ಬರುತ್ತೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಡಿಫಾಗರ್, ವೈಪರ್, ರೇನ್ ಸೆನ್ಸಿಂಗ್ ವೈಪರ್ಸು, 4 ಪವರ್ ವಿಂಡೋಸ್, AC, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್ ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್, ಎಲ್ಲ ಥರ ಆಪ್ಷನ್ ಬರುತ್ತೆ. ರಿವರ್ಸ್ ಕ್ಯಾಮರಾ,
ಏರ್ ಬ್ಯಾಗು ABS ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದರಲ್ಲಿ ನಿಮ್ಗೆ ಏನು ಬರುತ್ತೆ ಅಂತ ಹೇಳಿದ್ರೆ 4 ಸ್ಟಾರ್ NCAP ಗ್ಲೋಬಲ್ ಸೇಫ್ಟಿ ರೇಟಿಂಗ್ ಬಂದಿದೆ ಈ ಗಾಡಿಗೆ. ಸೊ ಒನ್ ಆಫ್ ದಿ ಬೆಸ್ಟ್ ಇನ್ ಕ್ಲಾಸ್ ಅಂತ ಹೇಳ್ಬೋದು. ಸೆಗ್ಮೆಂಟಲ್ಲೇ 7 ಸೀಟರ್ ವೆಹಿಕಲ್ ಸಿಗ್ತಾ ಇರೋದು ನಿಮಗೆ. ಸೊ 6 ಲ್ಯಾಕ್ ಸರ್ ಎಷ್ಟು ಹೇಳಿದ್ದು ನೀವು? 6,90,000ಗೆ ಈ ವೆಹಿಕಲ್ ಸಿಗುತ್ತೆ. ಇದು ನೆಗೋಷಿಯಬಲ್ ಆಗಿದೆ. ನೆಗೋಷಿಯಬಲ್ ಆಗಿದೆ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್? ನೆಕ್ಸ್ಟ್ ವೆಹಿಕಲ್ ಬಂದು ಮಾರುತಿ ಸುಜುಕಿ ನ್ಯೂ ಸ್ವಿಫ್ಟ್ ಇದೆ. ಸ್ವಿಫ್ಟ್ ನ್ಯೂ ಮಾಡೆಲ್ ಇದೆ. ಎಸ್ ಸರ್. ಇದು ಆಟೋಮೆಟಿಕಲ್ ವೆಹಿಕಲ್ ಆಗಿದೆ. ಹಾಂ. ಇದು ಬಂದ್ಬಿಟ್ಟು 2019 ಮಾಡೆಲ್. ಓಕೆ. ಇದು 19,000 ರನ್ ಆಗಿದೆ, ಫಸ್ಟ್ ಓನರ್. ಸೊ ಇದರಲ್ಲಿ ನಿಮಗೆ ಮೇನ್ ಫೀಚರ್ಸ್ ಬರುವಂಥದ್ದು AC, ಪವರ್ ಸ್ಟೇರಿಂಗ್, 4 ಡೋರ್ ಪವರ್ ವಿಂಡೋಸ್, ಮತ್ತೆ ನಿಮಗೆ ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್, ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್, ಮತ್ತೆ ಇದು ಆಟೋಮೆಟಿಕ್ ಗೇರ್ ಶಿಫ್ಟ್ ಆಗಿರುತ್ತೆ ಸರ್. ಯಾವ ವೇರಿಯಂಟ್ ಸರ್ ಇದು? ಇದು VXI ಆಟೋಮೆಟಿಕ್ ಅಂತ ಬರುತ್ತೆ. VXI AGS. VXI ಆಟೋಮೆಟಿಕ್. ಇದರಲ್ಲೂ ಕೂಡ ಡ್ಯುಯಲ್ ಏರ್ ಬ್ಯಾಗು, ABS, ರಿವರ್ಸ್ ಸೆನ್ಸರ್, ABD ಅದೆಲ್ಲ ಬರುತ್ತೆ. ರಿವರ್ಸ್ ಸೆನ್ಸರ್ಸು, ABD, ಅದಾದ್ಮೇಲೆ ABS ಎಲ್ಲ ಬರುತ್ತೆ. ಹಾಂ. ಮತ್ತು ಇದರಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇರುವಂಥದ್ದು ಕಸ್ಟಮರ್ ಇದಕ್ಕೆ ಡೋರ್ ಮೌಲ್ಡಿಂಗ್ಸ್ ಆಗಲಿ ಮತ್ತೆ ಸೀಟ್ ಕವರ್ಸ್ ಆಗಲಿ ಇದೆಲ್ಲ ಕಸ್ಟಮರ್ ಹಾಕ್ಸಿರುವಂಥದ್ದು. ಕಸ್ಟಮರ್ ಹಾಕ್ಸಿರುವಂಥದ್ದು ಇದೆಲ್ಲ. ಎಸ್ ಸರ್. ನೋಡ್ಬೋದು ಇದರಲ್ಲಿ ನಿಮಗೆ ಅಲಾಯ್ ವೀಲ್ಸ್ ಬರಲ್ಲ. ಅದು ಬಿಟ್ಟು ನಿಮಗೆ ಏರ್ ಬ್ಯಾಗು, ABS ಮತ್ತು ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ನಿಮಗೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಇದರಲ್ಲಿ ನಿಮಗೆ ರೇರ್ ಡಿಫಾಗರು, ವೈಪರು ಬರಲ್ಲ. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ? ಸೊ ಇದರದ್ದೀಗ ನಮ್ಮದು ಈ ಶೋರೂಮಲ್ಲಿ ಸೆಲ್ಲಿಂಗ್ ಪ್ರೈಸ್ ಇರುವಂಥದ್ದು 7,30,000 ಇದೆ ಸರ್. ಓಕೆ. ನಿಮಗೆ ಆಲ್ಮೋಸ್ಟ್ ಹೊಸ ಗಾಡಿಗೆ 8,60,000 ಆಗುತ್ತೆ. ಇದು ನಿಮಗೆ ನಮ್ಮ ಶೋರೂಮಲ್ಲಿ ಈಗ ಸಿಗುವಂಥದ್ದು ಆಟೋಮೆಟಿಕ್ ಕಾರಿಗೆ 7,30,000ಕ್ಕೆ ಸಿಗುತ್ತೆ. 7,30,000 ಬಂದು ನೆಗೋಷಿಯಬಲ್ ಪ್ರೈಸ್. ಅಂದರೆ ಇದು ಮತ್ತೆ ನೆಗೋಷಿಯೇಟ್ ಮಾಡ್ಬೋದು, ಕಸ್ಟಮರ್ ಮಾಡ್ಬೋದು. ನೋಡ್ಬೋದು ವೀಕ್ಷಕರೇ, ನಿಮಗೆಲ್ಲ ವೆಹಿಕಲ್ಲು ಕೂಡ ನೆಗೋಷಿಯೇಟ್ ಮಾಡಿಕೊಡ್ತಾರೆ, ಒಂದು ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್? ಸೊ ನೆಕ್ಸ್ಟ್ ವೆಹಿಕಲ್ ಬಂದುಬಿಟ್ಟು ಟಾಟಾ ಬ್ರ್ಯಾಂಡ್ನ ಜೆಸ್ಟ್ ವೆಹಿಕಲ್ ಇದೆ. ಟಾಟಾ ಬ್ರ್ಯಾಂಡ್ನ ಜೆಸ್ಟ್ ವೆಹಿಕಲ್ ಇದೆ. ಓಕೆ. ಸೊ ಇದು ಬಂದ್ಬಿಟ್ಟು 2015 ಮಾಡೆಲ್, ಫಸ್ಟ್ ಓನರ್ ಆಗಿದೆ. ಸೊ ಇದು ರನ್ ಆಗಿರುವಂಥದ್ದು 62,765. ಓಕೆ. ಸೊ ಇದರಲ್ಲಿ ನಿಮಗೆ ಮೇನ್ ಫೀಚರ್ಸ್ ಬರುವಂಥದ್ದು AC, ಪವರ್ ಸ್ಟೇರಿಂಗ್, 4 ಡೋರ್ ಪವರ್ ವಿಂಡೋಸ್ ವಿತ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ, ಮತ್ತು ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಓಕೆ. ಸೊ ಇದು ಬೇಸಿಕಲ್ ಬಂದು ಡಾಕ್ಟರ್ ಡ್ರಿವನ್ ವೆಹಿಕಲ್ ಆಗಿದೆ. ಸೊ ಈಗ ಪ್ರೆಸೆಂಟ್ ಈಗ ಮಾರ್ಕೆಟ್ ಪ್ರೈಸಲ್ಲಿ ಇರುವಂಥದ್ದು ಇದು ನಿಮಗೆ 4,15,000ಕ್ಕೆ ಸಿಗುತ್ತೆ. 4,15,000ಗೆಲ್ಲ ಸಿಗ್ತಾ ಇದೆ. ಎಸ್. ನೆಗೋಷಿಯಬಲ್ ಆಗುತ್ತೆ ಇದು ಕೂಡ? ಇದು ಕೂಡ ನೆಗೋಷಿಯಬಲ್ ಆಗಿರುತ್ತೆ ಸರ್. ಸರ್ ಏನೇನು ಫ್ಯೂಚರ್ಸ್ ಬರುತ್ತೆ ಇದರಲ್ಲಿ? ಇದರಲ್ಲಿ ಮೇನ್ ಆಗಿ ಫೀಚರ್ಸ್ ಬರುವಂಥದ್ದು ಪವರ್ ಸ್ಟೇರಿಂಗ್, AC, 4 ಡೋರ್ ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್, ಮತ್ತೆ ಇದರ ಸೀಟ್ ಕವರ್ಸ್ ಎಲ್ಲ ಅಡಿಷನಲ್ ಹಾಕ್ಸಿದ್ದಾರೆ. ಮತ್ತೆ ಇದರಲ್ಲಿ ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಇನ್ಬಿಲ್ಟ್ ಬರುತ್ತೆ. ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ABS, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು. ಇದರಲ್ಲಿ ಅಲಾಯ್ ವೀಲ್ಸ್ ಬರಲ್ಲ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ ಇದರಲ್ಲಿ ಬರುತ್ತೆ. ಓಕೆ. ಆ್ಯಂಡ್ ರೇರ್ ಡಿಫಾಗರ್, ವೈಪರ್ ಬರಲ್ಲ? ಇದರಲ್ಲಿ ಬರಲ್ಲ. ಸೊ ಪ್ರೈಸ್ ಸರ್ ಇದು? ಇದರ ಪ್ರೈಸ್ ಬಂದ್ಬಿಟ್ಟು 4,15,000 ಇದೆ ಸರ್. 4,15,000ಗೆಲ್ಲ ಟಾಟಾ ಜೆಸ್ಟ್ ಸಿಗ್ತಾ ಇದೆ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್? ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ನಮ್ಮ ಹತ್ರ ವ್ಯಾಗನಾರ್ ಇದೆ ಸರ್. ವ್ಯಾಗನಾರ್ ಇದೆ. ಎಸ್. ತುಂಬಾ ವೆಹಿಕಲ್ಲು ಆಲ್ರೆಡಿ ಬುಕ್ ಆಗಿಬಿಟ್ಟಿದೆ ಆ್ಯಕ್ಚುಲಿ. ಆ್ಯಂಡ್ ಇನ್ನು ಕೆಲವೊಂದು ವೆಹಿಕಲ್ಸು ಸಿನ್ಸ್ ನಾವು ಎರಡೂ ಶೋರೂಮ್ನ ಕವರ್ ಮಾಡ್ತಿರೋದ್ರಿಂದ ಸೊ ಮೇನಾಗಿ ಯಾರು ಈ ಬಜೆಟಲ್ಲಿ ನೋಡ್ತಾ ಇರ್ತಾರೆ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಬೇರೆ ಯಾವ್ದಾದ್ರು ವೆಹಿಕಲ್ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದ್ರು ಕೂಡ ಇವ್ರ ಹತ್ರ 50+ ವೆಹಿಕಲ್ಸು ಯಾವಾಗಲೂ ಸ್ಟಾಕಲ್ಲಿ ಇರುತ್ತೆ. ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿದ್ರೆ ನಿಮ್ಮ ರಿಕ್ವೈರ್ಮೆಂಟ್ ತಕ್ಕಂಗೆ ಪಕ್ಕಾ ಗಾಡಿ ಮಾಡಿಕೊಡ್ತಾರೆ ಅಂತ ಹೇಳ್ತಾ ನೆಕ್ಸ್ಟ್ ವ್ಯಾಗನರ್ ಬಗ್ಗೆ ನೋಡೋಣ. ಎಸ್ ಸರ್. ಸೊ ಇದು ಮಾರುತಿ ಸುಜುಕಿ ಬ್ರ್ಯಾಂಡ್ನ ವ್ಯಾಗನಾರ್ VXI ಆಗಿದೆ. ಓಕೆ. ಸೊ ಇದು 2017 ಮಾಡೆಲ್, ಗ್ರೇ ಕಲರ್ ಆಗಿ ಬಂದ್ಬಿಟ್ಟು ರನ್ ಆಗಿರುವಂಥದ್ದು 37,000 ಕಿಲೋಮೀಟರ್ಸ್. ಸೊ ಇದರಲ್ಲಿ ಮೇನ್ ಫೀಚರ್ಸ್ ಬರುವಂಥದ್ದು ನಿಮಗೆ AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, 4 ಡೋರ್ ಪವರ್ ವಿಂಡೋಸ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ, ಪ್ಲಸ್ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಓಕೆ. ಮತ್ತೆ ಇದರಲ್ಲಿ ನಿಮಗೆ ಮೇನ್ ಫೀಚರ್ಸ್ ಏನಂದರೆ ಅದೇ ಪವರ್ ಸ್ಟೇರಿಂಗ್, AC ಈಗ ತುಂಬ ಜನ ಮೇನ್ ಪ್ರಿಫರ್ ಮಾಡ್ತಾರೆ ಒಂದು ಗಾಡಿ ನೋಡಬೇಕಾದ್ರೆ. ಹೌದು. AC ಮತ್ತು ಪವರ್ ಸ್ಟೇರಿಂಗ್ ಮೇನ್ ಪ್ರಿಫರ್ ಮಾಡ್ತಾರೆ. ಆಲ್ಮೋಸ್ಟ್ ಇರುವಂಥ ಗಾಡಿ ಎಲ್ಲ ಅದೇ ಇರುತ್ತೆ ಮೇನ್. ಹೌದು. ಬೇಸಿಕ್ ಇದು ಆಪ್ಷನ್ಸ್ ಬರುತ್ತೆ ಇದರಲ್ಲಿ. ಅದನ್ನ ಬಿಟ್ಟು ಏರ್ ಬ್ಯಾಗ್, ABS ಎಲ್ಲ ಬರಲ್ಲ. ಹೌದು. ರೇರ್ ಡಿಫಾಗರ್, ವೈಪರ್ ಬರುತ್ತೆ. ಹೌದು. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ಕ್ಯಾಮ್ರಾ ಎಲ್ಲ ಬರಲ್ಲ. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ? ಇದರದ್ದು ಕೋಟೆಡ್ ಪ್ರೈಸ್ ಇರುವಂಥದ್ದು 4,65,000 ಇದೆ ಸರ್. 4,65,000 ಹೇಳ್ತೀರಾ? ನೆಗೋಷಿಯಬಲ್ ಆಗುತ್ತೆ. ಎಸ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್? ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ನಮ್ಮ ಹತ್ರ ಮಹೀಂದ್ರಾ ಬ್ರ್ಯಾಂಡ್ನ XUV 500 ಇದೆ. XUV 500 ಇದೆ. ಓಕೆ. ತುಂಬಾ ವೆಹಿಕಲ್ ಇದೆ ವೀಕ್ಷಕರೇ. ಹೇಳಬೇಕು ಅಂತ ಹೇಳಿದ್ರೆ ಒಂದ್ಸಲಿ ಡೈರೆಕ್ಟಾಗಿ ನೀವು ಶೋರೂಮ್ ವಿಸಿಟ್ ಮಾಡ್ಬೋದು. ಇಲ್ಲಿ ಯಾವ ಥರ ಇದೆ ಪ್ರತಿಯೊಂದು ಕಲೆಕ್ಷನ್ಸ್ ಬಗ್ಗೆ ಇವರು ಮಾಹಿತಿ ಕೊಡ್ತಾರೆ. ಎಸ್ ಸರ್. ಎಸ್ ಸರ್. ಇದು ಮಹೀಂದ್ರಾ ಬ್ರ್ಯಾಂಡ್ನವರ XUV 500 W6 ವೇರಿಯಂಟ್. ಓಕೆ. ಸೊ ಇದು 2016 ಮಾಡೆಲ್. ಇದು ರನ್ ಆಗಿರುವಂಥದ್ದು 60,000 ರನ್ ಆಗಿದೆ.
ಸೊ ಇದರಲ್ಲಿ ಮೇನ್ ಫೀಚರ್ಸ್ ಬರುವಂತದ್ದು AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್, ಮತ್ತೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ವಿತ್ ಬ್ಲೂಟೂತ್ ಕನೆಕ್ಟಿವಿಟಿ. ಓಕೆ. ಮತ್ತೆ ಇದರಲ್ಲಿ ಸೀಟ್ ಹೈಟ್ ಅಡ್ಜಸ್ಟೇಬಲ್ಸ್, ಏರ್ ಬ್ಯಾಗ್, ABS, EBD, ಓಕೆ. ಮತ್ತೆ ಇಂಟರ್ನಲ್ ಅಡ್ಜಸ್ಟೇಬಲ್ ಮಿರರ್ ವಿತ್ ಆಟೋ ಫೋಲ್ಡಿಂಗ್ ಸಿಸ್ಟಮ್ಸ್ ಅದೆಲ್ಲ ಬರುತ್ತೆ. ಓಕೆ ಓಕೆ. ಸೊ ಇದು ನಮ್ಮ ಹತ್ರ ಈಗ ಸೆಲ್ಲಿಂಗ್ ಪ್ರೈಸ್ ಇರುವಂತದ್ದು 10,75,000 ಇದೆ ಸರ್. 10,75,000 ಇದೆ. ನೆಗೋಷಿಯಬಲ್ ಆಗುತ್ತೆ. ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು, ಏರ್ ಬ್ಯಾಗ್ ಆಗಿರ್ಬೋದು, ABS ಆಗಿರ್ಬೋದು, ಮತ್ತೆ ಮಲ್ಟಿಮೀಡಿಯಾ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, ಆಟೋಮೆಟಿಕ್ ORVMs, ಆಟೋಮೆಟಿಕ್ IRVMs, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು, ಕ್ಯಾಮ್ರಾ, ಪ್ರತಿಯೊಂದು ಆಪ್ಷನ್ ಬರುತ್ತೆ. ಸರ್ ಕೋಟಿಂಗ್ ಪ್ರೈಸ್ ಎಷ್ಟು ಹೇಳಿದ್ರಿ ಇದಕ್ಕೆ? 10,75,000. ಎಸ್ ಸರ್, 10,75,000. ಇದು ನಿಮಗೆ ನೆಗೋಷಿಯಬಲ್ ಆಗಿರುತ್ತೆ. ಮತ್ತೆ ಇದ್ರಲ್ಲಿ ನಿಮಗೆ ನಮ್ದು ಅಡಿಷನಲ್ ಆಫರ್ಸ್ ಆಗಿ ವ್ಯಾರಂಟಿ 6 ಮಂತ್ ಆರ್ 1 ಇಯರ್ ವ್ಯಾರಂಟಿ ಬರುತ್ತೆ, और 3M ಬ್ರ್ಯಾಂಡ್ ಇದು ಪಾಲಿಶ್ ಬರುತ್ತೆ, ಆಂಟಿ ರಸ್ಟ್ ಕೋಟಿಂಗ್ ಆಫರ್ಸ್ ಇದೆ. ಸೊ ಇಷ್ಟೆಲ್ಲ ಅಡಿಷನಲ್ ಫೀಚರ್ಸ್ ಇದೆ ನಮ್ಮ ಕಂಪನಿಯಲ್ಲಿ. ಇಷ್ಟೆಲ್ಲ ಬೆನಿಫಿಟ್ಸ್ ಸಿಗುತ್ತೆ. ಬೆನಿಫಿಟ್ಸ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಯಾವ್ದು ತೋರಿಸ್ತೀರಾ ಸರ್ ನಮಗೆ? ಸೊ ನೆಕ್ಸ್ಟ್ ವೆಹಿಕಲ್ ನೋಡುವಂತದ್ದು ಮಾರುತಿ ಸುಜುಕಿ ಅವರದ್ದು ನೆಕ್ಸಾ ಶೋರೂಮ್ ಇಂದ ಬಂದಿರುವಂತದ್ದು ಬಲೆನೋ ಎಸ್ ಕ್ರಾಸ್ ವೆಹಿಕಲ್ ಇದೆ. ಇದು ಝೀಟಾ ವೇರಿಯಂಟ್. ಝೀಟಾ ವೇರಿಯಂಟ್ ಅಂದ್ರೆ ನಿಮಗೆ ಟಾಪ್ ಮಾಡೆಲ್ ಗಿಂತ ಒಂದು ಮಾಡೆಲ್ ಕಮ್ಮಿ. ಆಲ್ಫಾ ಬಂದು ಟಾಪ್ ಮಾಡೆಲ್, ಝೀಟಾ ಬಂದು ಸೆಕೆಂಡ್ ಟಾಪ್ ಬರುತ್ತೆ. ಓಕೆ. ಇದರಲ್ಲಿ ಮೇನ್ ಮಾಡೆಲ್ಸ್ ಅಂದ್ರೆ 2018 ಮಾಡೆಲ್, 2018 ಮಾಡೆಲ್, ಫಸ್ಟ್ ಓನರ್ ಅಂಡ್ 21,000 ಡ್ರಿವನ್. ಓಕೆ. ಇದು ಲೆಸ್ ಡ್ರಿವನ್ ಆಗಿರುವಂತ ಡೀಸೆಲ್ ವೆಹಿಕಲ್ ಆಗಿದೆ. ಎಸ್ ಸರ್. ಸೊ ಇದರಲ್ಲಿ ಮೇನ್ ಫೀಚರ್ಸ್ ಬರುವಂತದ್ದು ಆಸ್ ಯೂಶುವಲ್ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಮತ್ತೆ 7 ಇಂಚ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ ವಿತ್ ರಿವರ್ಸ್ ಕ್ಯಾಮರಾ. ಓಕೆ. ಮತ್ತೆ ನಿಮಗೆ ಇದರಲ್ಲಿ ಏರ್ ಬ್ಯಾಗ್, ABS, EBD ಅದೆಲ್ಲ ಸೇಫ್ಟಿ ಫೀಚರ್ಸ್ ಆಗಿ ಕೊಟ್ಟಿರ್ತಾರೆ. ಓಕೆ. ಸೊ ಇದರಲ್ಲಿ ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಹೌದು. ಮತ್ತೆ ನಿಮಗೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಅಲಾಯ್ ವೀಲ್ಸ್ ಬರುತ್ತೆ, ಕಂಪನಿ ಫಿಟೆಡ್ ಅಲಾಯ್ ವೀಲ್ಸ್ ಬರುತ್ತೆ. ಹೌದು. ರೇನ್ ಸೆನ್ಸಿಂಗ್ ವೈಪರ್ಸ್ ಬರುತ್ತೆ, ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ. ಅಂಡ್ ಇದರಲ್ಲಿ ನಿಮಗೆ BMW ತರ ಬರುತ್ತೆ. ಆಕ್ಚುಲಿ ಗ್ರಿಲ್ ಇದು ಒಂಥರ ಲಕ್ಸುರಿ ಕಾರ್ ತರ ಕಾಣುತ್ತೆ. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ? ಸೊ ಇದರ ಕೋಟೆಡ್ ಪ್ರೈಸ್ ಇರುವಂತದ್ದು 10,75,000 ಆಗಿರುತ್ತೆ. ಓಕೆ. ಸೊ ಇದು ನಿಮಗೆ ಆನ್ ರೋಡ್ ಪ್ರೈಸ್ ಆಗಿರುವಂತದ್ದು 12,90,000 ಆಗ್ತಿತ್ತು 2019 ಮಾಡೆಲ್ ಅಲ್ಲಿ, 18-19 ಇಯರ್ ಅಲ್ಲಿ. ಸೊ ಇವಾಗ ನಿಮಗೆ ಇದು ಡೀಸೆಲ್ ವೇರಿಯಂಟ್ ಅವರದ್ದು ಸ್ಟಾಕ್ ಬರ್ತಿಲ್ಲ, ಮಾರುತಿ ಪ್ರೊಡಕ್ಷನ್ ಅವರದ್ದು. ಓಕೆ. ಸೊ ಅದರಿಂದಾಗಿ ಡೀಸೆಲ್ ವೆಹಿಕಲ್ ಸ್ವಲ್ಪ ಡಿಮಾಂಡ್ ಇದೆ ಅಂಡ್ ಮಾರುತಿ ವೆಹಿಕಲ್ಸ್ ರೀಸೇಲ್ ವ್ಯಾಲ್ಯೂ ಕೂಡ ಜಾಸ್ತಿ ಇದೆ. ಸೊ ಹಾಗಾಗಿ 10,75,000 ಇದೆ, 75 ಇದೆ. ಸ್ವಲ್ಪ ನೆಗೋಷಿಯಬಲ್ ಕೂಡ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಯಾವ್ದು ತೋರಿಸ್ತೀರಾ ಸರ್? ನೆಕ್ಸ್ಟ್ ವೆಹಿಕಲ್ ನೋಡಬೇಕಾದ್ರೆ ನಿಮಗೆ ಈ ಪ್ರೀಮಿಯಂ ವೆಹಿಕಲ್ಸ್ ಎಲ್ಲ ಸೋಲ್ಡ್ ಆಗ್ಬಿಟ್ಟಿದ್ಯಾ? ಎಸ್ ಸರ್, ಇದು ಆಲ್ರೆಡಿ ಬುಕ್ ಆಗಿದೆ ಸರ್. ಓಕೆ. ನೆಕ್ಸ್ಟ್ ವೆಹಿಕಲ್ ಯಾವ್ದು ತೋರಿಸ್ತೀರಾ? ಪೋಲೋ. ಎಸ್ ಸರ್. ಸೊ ಮುಂದಿನ ವೆಹಿಕಲ್ ತುಂಬಾ ಜನ ಪೋಲೋ ನೋಡ್ತಿರ್ತೀರಾ, ಪೋಲೋ ಕೂಡ ನೋಡ್ಬಿಡೋಣ. ಎಸ್ ಸರ್. ಫೋಕ್ಸ್ವ್ಯಾಗನ್ ಪೋಲೋ ಅಂದ್ರೆ ತುಂಬಾ ಜನ ಇಷ್ಟಪಡುವಂತ ಗಾಡಿ. ಹೌದು. ಆಲ್ಮೋಸ್ಟ್ ಎಲ್ಲ ಯಂಗ್ಸ್ಟರ್ಸ್ಗೆ ಸ್ವಲ್ಪ ಈ ತರ ಗಾಡಿ ಇದ್ರೆ ಒಂದು ಖುಷಿ ಆಗುತ್ತೆ. ಹೌದು. ಸೊ ಇದು ಬಂದ್ಬಿಟ್ಟು 2010 ಮಾಡೆಲ್. ಇದು ಪೋಲೋ ಫಸ್ಟ್ ವೆಹಿಕಲ್ ಆಗಿರುತ್ತೆ. ಓಕೆ. ಫಸ್ಟ್ ಇಂಜಿನ್ ಏನ್ ಬಂದಿರುತ್ತೆ ನೋಡಿ ಸರ್ ಫೋಕ್ಸ್ವ್ಯಾಗನ್ ಅಲ್ಲಿ, ಅದೇ. ಸೊ ಇದು ಬಂದ್ಬಿಟ್ಟು 2010 ಮಾಡೆಲ್, 11 ರಿಜಿಸ್ಟ್ರೇಷನ್. ಇಟ್ಸ್ ಫಸ್ಟ್ ಓನರ್ ಅಂಡ್ ಇಟ್ ಇಸ್ ಡ್ರಿವನ್ ಫಾರ್ ಓನ್ಲಿ 67,000 ಕಿಲೋಮೀಟರ್ಸ್. ಓನ್ಲಿ 60,000 ಕಿಲೋಮೀಟರ್ಸ್. ಓಕೆ ಸರ್. ಯಾವ ವೇರಿಯಂಟ್ ಇದು? ಕಂಫರ್ಟ್ ಲೈನ್. ಕಂಫರ್ಟ್ ಲೈನ್. ಇದು ಕಂಫರ್ಟ್ ಲೈನ್ ಆಗಿರುತ್ತೆ. ಕಂಫರ್ಟ್ ಲೈನ್. ಓಕೆ ಸರ್. ಸೊ ಇದರಲ್ಲಿ ನಿಮಗೆ ಮೇನ್ ಫೀಚರ್ಸ್ ಏನೆಲ್ಲ ಬರುತ್ತೆ ಅಂದ್ರೆ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಮತ್ತೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಎಕ್ಸ್ಟ್ರಾ ಹಾಕ್ಸಿರುವಂತದ್ದು. ಓಕೆ. ಮತ್ತೆ ಇದ್ರಲ್ಲಿ ನಿಮಗೆ ಸ್ಟೇರಿಂಗ್ ಕಾಲಮ್ ಅಲ್ಲಿ ಟಿಲ್ಟೇಬಲ್, ಅಡ್ಜಸ್ಟೇಬಲ್ ಅದೆಲ್ಲ ಸ್ಟೇರಿಂಗ್ಸ್ ಅಡ್ಜಸ್ಟ್ಮೆಂಟ್ ಅವಾಗಲೇ ಕೊಟ್ಟಿದ್ದಾರೆ. ಎಸ್ ಸರ್. ಡ್ರೈವಬಿಲಿಟಿ ಪಾಯಿಂಟ್ ಆಫ್ ವ್ಯೂ ಒಳ್ಳೆ ಗಾಡಿ ಇದು. ಎಸ್. ಬಟ್ ಇದು ನಿಮಗೆ ಕಂಫರ್ಟ್ ಲೈನ್. ಇದರಲ್ಲಿ ನಿಮಗೆ ಏರ್ ಬ್ಯಾಗ್ ಆಗಲಿ, ABS ಆಗಲಿ ಬರಲ್ಲ. ಅಂಡ್ ಅಲಾಯ್ ವೀಲ್ಸ್ ಮತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಏನು ಬರಲ್ಲ. ಅಡಿಷನಲಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. ನೋಡಬಹುದು. ಗಾಡಿ ಕಂಡೀಷನ್ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಿದೆ. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ? ಸೊ ಇದರದ್ದು ಕೋಟೆಡ್ ಪ್ರೈಸ್ ಇರುವಂತದ್ದು 3,40,000 ಇದೆ ಸರ್. 3,40,000 ಗೆಲ್ಲ ಫೋಕ್ಸ್ವ್ಯಾಗನ್ ಪೋಲೋ, ಅದು ಕೂಡ 2000 ಲೆಸ್ ಡ್ರಿವನ್, 2010 ಮಾಡೆಲ್ ಅಂಡ್ ಫಸ್ಟ್ ಓನರ್. 2010 ಮಾಡೆಲ್, ಫಸ್ಟ್ ಓನರ್, 67,000 ಕಿಲೋಮೀಟರ್ ಡ್ರಿವನ್. ಎಸ್. ಒಂದು ಗಾಡಿ ಸಿಗ್ತಾ ಇದೆ ಪೋಲೋ, ಅದು ಕೂಡ ಬರೀ 3,40,000 ನೋಡ್ಬೋದು ವೀಕ್ಷಕರೇ. ನೆಕ್ಸ್ಟ್ ವೆಹಿಕಲ್ ಸರ್? ನೆಕ್ಸ್ಟ್ ವೆಹಿಕಲ್ ತುಂಬ ಜನ ಇಷ್ಟಪಡ್ತೀರಾ ಈ ಗಾಡಿನೂ ಕೂಡ. ನೀವು ಹೋಂಡಾ ಸಿಟಿ ನೋಡ್ತಿದ್ದೀರಾ? ಎಸ್ ಸರ್. ಸೊ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ಹೋಂಡಾ ಬ್ರ್ಯಾಂಡ್ ಆಗಿದೆ. ಹೋಂಡಾ ಸಿಟಿ 1.5 SMT ವೇರಿಯಂಟ್. ಓಕೆ. ಇದು 2018 ಮಾಡೆಲ್ ಅಂಡ್ ಇಟ್ ಈಸ್ ಅ ಫಸ್ಟ್ ಓನರ್. ಓಕೆ. ಇದು ಕಿಲೋಮೀಟರ್ ಬಂದ್ಬಿಟ್ಟು 58,200 ಕಿಲೋಮೀಟರ್ ರನ್ ಆಗಿರುವಂತದ್ದು. ಬರೀ 58,200 ಕಿಲೋಮೀಟರ್ ರನ್ ಆಗಿದೆ. ಓಕೆ. ಸೊ ಇದರಲ್ಲಿ ಮೇನ್ ಫೀಚರ್ಸ್ ಬಂದ್ಬಿಟ್ಟು ನಿಮಗೆ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಇಂಟರ್ನಲ್ ಅಡ್ಜಸ್ಟೇಬಲ್ ಮಿರರ್ಸ್, ಮತ್ತೆ ಸೀಟ್ ಕವರ್ಸ್ ಎಲ್ಲ ಎಡಿಷನಲ್ ಹಾಕ್ಸಿದ್ದಾರೆ ಕಸ್ಟಮರ್ಸ್. ಓಕೆ.
ಸೊ ಇಷ್ಟೆಲ್ಲ ಫೀಚರ್ಸ್ ಬರುತ್ತೆ ಈ ಸಿಡಾನ್ ಕಾರಲ್ಲಿ. ಸೆಡನ್ ಕಾರಲ್ಲಿ Yes, ಏರ್ ಬ್ಯಾಗು ABS ಕೂಡ ಬರುತ್ತೆ. ಡ್ಯೂಯಲ್ ಏರ್ ಬ್ಯಾಗು ABS, ಅದೆಲ್ಲ ಬರುತ್ತೆ. ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಮಿರರ್ಸ್, Yes. ಮತ್ತೆ ಅಲೋಯ್ ವೀಲ್ಸ್ ಎಲ್ಲ ಕಸ್ಟಮರ್ ಹಾಕ್ಸಿರುವಂಥದ್ದು. ಅಡಿಷನಲಿ ಅಲಾಯ್ ವೀಲ್ಸ್ ಹಾಕ್ಸಿದ್ದಾರೆ ಇದಕ್ಕೆ. ಎಸ್ ಸರ್. ಅಂಡ್ ಸಿಟಿಲೆಲ್ಲ ನಿಮ್ಗೆ ಹೇಳೋದೇ ಬೇಕಾಗಿಲ್ಲ, ಒಳ್ಳೆ ಡ್ರೈವಬಿಲಿಟಿ ಬರುತ್ತೆ. ಎಸ್ ಸರ್. ಸೊ ಕಂಫರ್ಟ್ ಆಗಿ ಡ್ರೈವ್ ಮಾಡೋದಾದ್ರೆ ಇಂಥ ವೆಹಿಕಲ್ ಎಲ್ಲ ಯೂಸ್ ಮಾಡಿ. ಹೆವಿ ಸ್ಮೂತ್ ಇಂಜಿನ್, ಒಳ್ಳೆ ರಿಫೈನ್ಡ್ ಇಂಜಿನ್ ಅಂತ ಹೇಳ್ಬೋದು. ಎಸ್ ಸರ್. ಸರ್ ಇದಕ್ಕೆ ಕೋಟಿಂಗ್ ಪ್ರೈಸು? ಸೊ ಇದರದ್ದು ಕೋಟಿಂಗ್ ಪ್ರೈಸ್ ಇರುವಂತದ್ದು 8,30,000 ಇದೆ. ಇದು ಕೂಡ ನೆಗೋಷಿಯಬಲ್ ಆಗಿರುತ್ತೆ. ಇದು ಕೂಡ ನೆಗೋಷಿಯಬಲ್ ಆಗಿರುತ್ತೆ. ಓಕೆ ಓಕೆ. ಎಸ್. ನೆಕ್ಸ್ಟ್ ವೆಹಿಕಲ್ ಯಾವ್ದು ತೋರಿಸ್ತೀರಾ? ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ನಮ್ಮ ಹತ್ರ ಹೋಂಡಾ ಬ್ರ್ಯಾಂಡ್ ನವರದೇ ಹೋಂಡಾ ಜಾಜ್ ಇದೆ. ಹೋಂಡಾ ಜಾಜ್ ಇದೆ. ಎಸ್ ಸರ್. ಇದು ಬಂದ್ಬಿಟ್ಟು ಹೋಂಡಾ ಜಾಜ್ CVT ವಿತ್ ಪ್ಯಾಡಲ್ ಶಿಫ್ಟ್ ಬರುತ್ತೆ ನಿಮಗೆ. ವಿತ್ ಪೆಡಲ್ ಶಿಫ್ಟರ್. ಓಕೆ. ಎಸ್ ಸರ್. ಇದು ಆಟೋಮೆಟಿಕ್ ವೆಹಿಕಲ್. ಆಟೋಮೆಟಿಕ್ ವೆಹಿಕಲ್. ಸೊ ಇದು ಬಂದ್ಬಿಟ್ಟು 2018 ಮಾಡೆಲ್. ಓಕೆ. ಸಾರಿ, ಇದು ಬಂದ್ಬಿಟ್ಟು 2016 ಮಾಡೆಲ್. ಅಂಡ್ ಇದು ಫಸ್ಟ್ ಓನರ್ ಆಗಿರುವಂತದ್ದು. 43,000 ರನ್ ಆಗಿದೆ. ಓಕೆ. ಸೊ ಇದರಲ್ಲಿ ಮೇನ್ ಫೀಚರ್ಸ್ ಬರುವಂತದ್ದು ನಿಮಗೆ ಆಟೋಮೆಟಿಕಲಿ ವಿತ್ ಪ್ಯಾಡಲ್ ಶಿಫ್ಟ್ ಬರುತ್ತೆ, ಪೆಡಲ್ ಶಿಫ್ಟರ್ ಬರುತ್ತೆ, ನೋಡಬಹುದು. ಎಸ್ ಸರ್. ಮತ್ತೆ ನಿಮಗೆ 4 ಪವರ್ ವಿಂಡೋಸ್, AC, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, ಮತ್ತೆ ರಿವರ್ಸ್ ಕ್ಯಾಮ್ರಾ ಎಲ್ಲ ಕೊಟ್ಟಿರ್ತಾರೆ. ರಿವರ್ಸ್ ಕ್ಯಾಮ್ರಾ ಎಲ್ಲ ಕೊಟ್ಟಿರ್ತಾರೆ. ಎಸ್ ಸರ್. ಟಚ್ ಪ್ಯಾನಲ್ ಮ್ಯೂಸಿಕ್ ಸಿಸ್ಟಮ್ ಇದೆ ಇದರಲ್ಲಿ. ಇಲ್ಲ, ಇದರಲ್ಲಿ ನಾರ್ಮಲ್ ಸಿಸ್ಟಮ್ ಬರುತ್ತೆ. ನಾರ್ಮಲ್ ಸಿಸ್ಟಮ್ ವಿತ್ ಡಿಸ್ಪ್ಲೇ ಬರುತ್ತೆ. ಓಕೆ. ಮಲ್ಟಿಮೀಡಿಯಾ ಮ್ಯೂಸಿಕ್ ಸಿಸ್ಟಮ್, ನಾರ್ಮಲ್ ಸಿಸ್ಟಮ್ ಬರುತ್ತೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ವಿತ್ ರಿವರ್ಸ್ ಸೆನ್ಸರ್, ಏರ್ ಬ್ಯಾಗ್, ABS ಅದೆಲ್ಲ ಬರುತ್ತೆ. ಅದೆಲ್ಲ ಬರುತ್ತೆ. ಎಸ್ ಸರ್. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ? ಸೊ ಇದರದ್ದು ಕೋಟೆಡ್ ಪ್ರೈಸ್ ಇರುವಂತದ್ದು 6,30,000 ಇದೆ. ಓಕೆ. ಇದು ನೆಗೋಷಿಯಬಲ್ ಆಗಿರುತ್ತೆ ಸರ್. ಇದು ಕೂಡ ನೆಗೋಷಿಯಬಲ್ ಆಗಿರುತ್ತೆ. ನೋಡಬಹುದು ವೀಕ್ಷಕರೇ, ಕಂಪ್ನಿ ಫಿಟೆಡ್ ಅಲಾಯ್ ವೀಲ್ ಕೂಡ ಬರುತ್ತೆ ಇದರಲ್ಲಿ. ಟೈರ್ ಕಂಡೀಷನ್ ಕೂಡ ಚೆಕ್ ಮಾಡ್ಬೋದು, ಬಾಡಿ ಲೈನ್ ಎಲ್ಲ ಚೆಕ್ ಮಾಡ್ಬೋದು ನೀವು ಯಾವ ಥರ ಇದೆ ಅಂತ ಹೇಳಿ. ನೆಕ್ಸ್ಟ್ ವೆಹಿಕಲ್ ಯಾವ್ದು ತೋರಿಸ್ತೀರಾ ಸರ್ ನೀವು? ಎಸ್. ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಹ್ಯುಂಡೈ ಬ್ರ್ಯಾಂಡ್ನದ್ದು ಇಲೈಟ್ i20 ಇದೆ. ಇದು ಆಸ್ಟಾ ಆಪ್ಷನಲ್ ವೆಹಿಕಲ್. ಓಕೆ. ಸೊ ಇದು ಬಂದ್ಬಿಟ್ಟು 2017 ಮಾಡೆಲ್. ಇದು ರನ್ ಆಗಿರುವಂತದ್ದು 32,000 ಕಿಲೋಮೀಟರ್. ಓಕೆ. ಅಂಡ್ ಇಟ್ ಈಸ್ ಅ ಪೆಟ್ರೋಲ್ ಕಾರ್. ಸೊ ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಬರುತ್ತೆ, ಬಿಕಾಸ್ ಇದು ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. ಓಕೆ. ನಿಮಗೆ ಡ್ಯುಯಲ್ ಟೋನ್ ಪೇಂಟ್ ಜಾಬ್ ಬರುತ್ತೆ, ಮತ್ತೆ ನಿಮಗೆ ಅಲಾಯ್ ವೀಲ್ಸ್ ವಿತ್ 4 ಪವರ್ ಸ್ಟೇರಿಂಗ್, ಸಾರಿ 4 ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಮತ್ತೆ ನಿಮಗೆ ರಿವರ್ಸ್ ಕ್ಯಾಮರಾ. ಹೌದು. ಡ್ಯುಯಲ್ ಏರ್ ಬ್ಯಾಗು, ABS, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಡ್ಯುಯಲ್ ಟೋನ್ ಇದು. ಎಸ್. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ಮತ್ತು ವೈಪರ್ ಎರಡೂ ಕೂಡ ಬರುತ್ತೆ, ನೋಡ್ಬೋದು. ಆಟೋಮೆಟಿಕ್ ORVMs, IRVMs ಎರಡೂ ಕೂಡ ಬರುತ್ತೆ. ಎಸ್ ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ? ಸೊ ಇದರದ್ದು ಕೋಟೆಡ್ ಪ್ರೈಸ್ ಇರುವಂತದ್ದು 7,30,000 ಇದೆ. ಓಕೆ. ಇದು ನೆಗೋಷಿಯಬಲ್ ಆಗಿರುತ್ತೆ ಸರ್. ನೆಗೋಷಿಯಬಲ್ ಆಗಿರುತ್ತೆ. ಆಸ್ತಾ ಆಪ್ಷನಲ್ ಇದು. ಎಸ್ ಸರ್. ಇದು ಆಸ್ಟಾ ಆಪ್ಷನಲ್, ಫುಲ್ಲಿ ಟಾಪ್ ಎಂಡ್. ಎಸ್ ಸರ್. ಮ್ಯಾಗ್ ವೀಲ್ ಕೂಡ ಚೆಕ್ ಮಾಡ್ಬೋದು ನೀವು. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಯಾವ್ದು ತೋರಿಸ್ತೀರಾ ಸರ್? ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ನಮ್ಮ ಹತ್ರ ಸ್ವಿಫ್ಟ್ ವೆಹಿಕಲ್ ಇದೆ. ಸ್ವಿಫ್ಟ್ ಇದೆ, ನೋಡ್ಬೋದು. ತುಂಬ ಜನ ಇಷ್ಟಪಡ್ತಿರ್ತೀರಾ ಸ್ವಿಫ್ಟ್ನ. ಎಸ್ ಸರ್. ಎಸ್ ಸರ್. ಇದು ಮಾರುತಿ ಸುಜುಕಿ ಬ್ರ್ಯಾಂಡ್ ಆಗಿರುವಂತದ್ದು. ಸ್ವಿಫ್ಟ್ VXI ಆಗಿದೆ. ಓಕೆ. 2020 ಮಾಡೆಲ್, ಫಸ್ಟ್ ಓನರ್. ಓಕೆ. 34,000 ರನ್ ಆಗಿದೆ. 34,000 ರನ್ ಆಗಿದೆ. ಹೌದು ಸರ್. ಮತ್ತೆ ಇದೆಲ್ಲ ಕಸ್ಟಮರ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡಿರುವಂತದ್ದು. ಓಕೆ. ಕಸ್ಟಮೈಸ್ಡ್ ಗ್ರಿಲ್ ಹಾಕಿದ್ದಾರೆ. ಎಸ್ ಸರ್. ಓಕೆ. ಮತ್ತೆ ಇದರಲ್ಲಿ ಮೇನ್ ಫೀಚರ್ಸ್ ಆಗಿ ನಿಮಗೆ ಬರುವಂತದ್ದು AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಇಂಟರ್ನಲ್ ಅಡ್ಜಸ್ಟಬಲ್ ಮಿರರ್ಸ್ ವಿತ್ ಆಟೋ ಫೋಲ್ಡಿಂಗ್, ಏರ್ ಬ್ಯಾಗ್, ABS, ರಿವರ್ಸ್ ಸೆನ್ಸರ್ ಎಲ್ಲ ಬರುತ್ತೆ. ಓಕೆ. ಏರ್ ಬ್ಯಾಗು, ABS, ರಿವರ್ಸ್ ಸೆನ್ಸರ್ಸು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲು, ಹೌದು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು. ಎಸ್ ಸರ್. ಪ್ರತಿಯೊಂದು ಆಪ್ಷನ್ ಬರುತ್ತೆ, ಬಟ್ ಅಲಾಯ್ ವೀಲ್ಸ್ ಬರಲ್ಲ ಇದು. ಅಲಾಯ್ ವೀಲ್ಸ್ ಸರ್ ಇದು ಯಾವ ವೇರಿಯಂಟ್ ಅಂತ ಹೇಳಿದ್ರಿ? ಇದು VXI ಮಿಡಲ್ ವೇರಿಯಂಟ್ ಬರುತ್ತೆ ಸರ್. VXI ಮಿಡಲ್ ವೇರಿಯಂಟು. ಎಸ್ ಸರ್. ಸೊ ನೋಡ್ಬೋದು ವೀಕ್ಷಕರೇ, ಇದರಲ್ಲಿ ನಿಮಗೆ ಏರ್ ಬ್ಯಾಗು, ABS, ಮಲ್ಟಿಮೀಡಿಯಾ ಮ್ಯೂಸಿಕ್ ಸಿಸ್ಟಮು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರಲ್ಲ, ಇದರಲ್ಲಿ AC ಬರುತ್ತೆ. ಎಸ್. ಇದು ಸೀಟ್ ಕವರ್ಸ್ ಎಲ್ಲ ಕಸ್ಟಮರ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡಿರುವ ಸೀಟ್ ಕವರ್ ಹಾಕ್ಸಿದ್ದಾರೆ, ಮತ್ತೆ ಕಸ್ಟಮೈಸ್ಡ್ ಗ್ರಿಲ್ ಹಾಕ್ಸಿದ್ದಾರೆ. ರೇರ್ ಡಿಫಾಗರು, ವೈಪರು ಬರಲ್ಲ. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ? ಇದರ ಕೋಟೆಡ್ ಪ್ರೈಸ್ ಇರುವಂತದ್ದು 6,95,000 ಇದೆ ಸರ್. 6,95,000 ಇದೆ. ನೆಗೋಷಿಯಬಲ್ ಆಗುತ್ತೆ. ಇಟ್ಸ್ ನೆಗೋಷಿಯಬಲ್ ಆಗಿರುತ್ತೆ ಸರ್. ಯಾವ ಮಾಡೆಲ್ ಇದು? 2020 ವೇರಿಯಂಟ್ಸ್. 2020 ಮಾಡೆಲ್ ಇದು. ಲೇಟೆಸ್ಟ್ ಮಾಡೆಲ್ ಇದು. ಲೇಟೆಸ್ಟ್ ಮಾಡೆಲ್ VXI ಸರ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಯಾವ್ದು ತೋರಿಸ್ತಿದ್ದೀರಾ? ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಮಾರುತಿ ಸುಜುಕಿ ಅವರದ್ದು A-Star ವೆಹಿಕಲ್ ಇದೆ. A-Star ವೆಹಿಕಲ್ ಇದೆ. ಓಕೆ. ಸೊ ಎಸ್ ಸರ್. ಇದು ವೆಹಿಕಲ್ ಬಂದ್ಬಿಟ್ಟು ಮಾರುತಿ ಸುಜುಕಿ A-Star LXI ಆಗಿರುವಂತದ್ದು. ಇದು 2012 ಮಾಡೆಲ್, ಫಸ್ಟ್ ಓನರ್ ಆಗಿದೆ. ಓಕೆ. ಇದು ರನ್ ಆಗಿರುವಂತದ್ದು 73,140. 73,140 ಕಿಲೋಮೀಟರ್ ರನ್ ಆಗಿದೆ. ಈಗ ಲೋ ಬಜೆಟ್ ಅಲ್ಲೆಲ್ಲ ವೆಹಿಕಲ್ ನೋಡುವಂತವ್ರು ಅಂದ್ರೆ ಕಸ್ಟಮರ್ಸ್ ಕೆಲವೊಮ್ಮೆ ಲೋ ಬಜೆಟ್ ಅಲ್ಲಿ ಪ್ರಿಫರ್ ಮಾಡ್ತಾರೆ, ಅಂದ್ರೆ 2 ವೀಲರ್ ತಗೊಳ್ಳೋ ಬದಲು ನಾವು ಒಂದು 4 ವೀಲರ್ಗೆ ಹೋಗುವಂತ ಇದ್ರೆ, ಸೊ ಅಂತವರಿಗೆಲ್ಲ ಇಂಥ ವೆಹಿಕಲ್ಸ್ ಎಲ್ಲ ಪ್ರಿಫರ್, ಅಂದ್ರೆ ಲೋ ಬಜೆಟ್ ಅಲ್ಲಿ ಬರುತ್ತೆ. ಲೋ ಬಜೆಟ್ ಅಲ್ಲಿ ಬರುತ್ತೆ, ಮತ್ತೆ ಸಿಟಿ ಡ್ರೈವ್ಗೆಲ್ಲ ಆರಾಮಾಗಿರುತ್ತೆ. ಇದರಲ್ಲಿ ಮೇನ್ ಫೀಚರ್ಸ್ ಬರುವಂತದ್ದು ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ, 2 ಡೋರ್ ಪವರ್ ವಿಂಡೋಸ್ ಬರುತ್ತೆ ವಿತ್ ಸೆಂಟ್ರಲ್ ಲಾಕಿಂಗ್ ಬರುತ್ತೆ. ಓಕೆ.
ಸೊ ನಮ್ಮ ಶೋರೂಮಲ್ಲಿ ಇದರ ಪ್ರೈಸ್ ಆಗಿರುವಂಥದ್ದು 2,50,000 ಆಗಿದೆ ಸರ್. ಓಕೆ, ನೆಗೋಷಿಯಬಲ್ ಕೂಡ ನೆಗೋಷಿಯಬಲ್ ಆಗಿರುತ್ತೆ ಸರ್. ಓಕೆ ಸರ್, ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಕೊಟ್ಟಿದ್ದೀರಾ ಪ್ರತಿಯೊಂದು ಕಾರ್ ಡೀಟೇಲ್ಸು. ಇನ್ನೂ ಕೂಡ ಸಾಕಷ್ಟು ಸ್ಟಾಕ್ ಇದೆ. ಆ್ಯಕ್ಚುಲಿ ನಾವು ಇವತ್ತು ಎರಡೂ ಶೋರೂಮಲ್ಲೂ ನಿಮಗೆ ಫೀಚರ್ ಮಾಡ್ತಿರೋದ್ರಿಂದ ಸೊ ಹಾಗಾಗಿ ನಿಮಗೆ ಸ್ವಲ್ಪ ವೆಹಿಕಲ್ಸ್ಗಳನ್ನ ಸ್ಕಿಪ್ ಮಾಡಿದ್ದೀವಿ. ದಯವಿಟ್ಟು ನೀವು ಒಂದ್ಸಲಿ ಶೋರೂಮ್ ವಿಸಿಟ್ ಮಾಡಿ, ಇಲ್ಲಿ ಯಾವ ಥರ ಇದೆ ಕಾರ್ಸ್ಗಳು ಅಂತ ಹೇಳಿ ಒಂದ್ಸಲಿ ಚೆಕ್ ಮಾಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಡೈರೆಕ್ಟಾಗಿ ನಾವು ಇವಾಗ ಉಡುಪಿ ಬ್ರಾಂಚ್ಗೆ ಹೋಗಿ ಅಲ್ಲಿ ಕಂಟಿನ್ಯೂ ಮಾಡ್ತಿದ್ದೀವಿ. ವೀಕ್ಷಕರೇ, ನಾನೀಗ ಕಾರ್ಸ್ ಕಲೆಕ್ಟಿವ್ನ ಉಡುಪಿ ಬ್ರಾಂಚ್ಗೆ ಬಂದು ರೀಚ್ ಆಗಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ನೀವು MG ಮತ್ತು ಕಾರ್ಸ್ ಕಲೆಕ್ಟಿವ್ ಎರಡೂ ಕೂಡ ಒಂದೇ ಬಿಲ್ಡಿಂಗಲ್ಲಿದೆ. ಇದರ ಎಕ್ಸಾಕ್ಟ್ ಲೊಕೇಶನ್ ಅವ್ರ ಹತ್ರನೇ ಕೇಳಿ ಹೇಳ್ತೀನಿ ನಿಮಗೆ. ನೋಡ್ತಿರ್ಬೋದು ಹೈವೇಲೇ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಕೇಳೋಣ ಇವಾಗ. ಆ್ಯಂಡ್ ಪ್ರತಿಯೊಂದು ಕಾರ್ ಡೀಟೇಲ್ಸ್ ಕೊಡೋಕ್ಕೆ ಇಲ್ಲಿ ನಮ್ಮ ಜೊತೆಗೆ ಇಲ್ಲಿಯ ಎಕ್ಸಿಕ್ಯೂಟಿವ್ ಆಗಿರುವಂತಹ ದೀಕ್ಷಿತ್ ಅವರು ಇದ್ದಾರೆ. ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ ನಿಮಗೆ. ಸರ್ ನಮಸ್ತೆ ಸರ್. ಸರ್ ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು? ಸರ್ ಇದು ಉಡುಪಿಯಿಂದ ಕುಂದಾಪುರ ಹೈವೇಯಲ್ಲಿ ನಿಟ್ಟೂರು ಅಂತ ಪ್ಲೇಸ್ ಹೆಸರು ಸರ್. ಅಪೋಸಿಟ್ ಗಣೇಶ್ ಮಾರ್ಬಲ್ ಅಲ್ಲಿ ಹತ್ರ ಬರುತ್ತೆ ಸರ್. ಆಪೋಸಿಟ್ ಟು ಗಣೇಶ್ ಮಾರ್ಬಲ್ಸ್ ಬರುತ್ತೆ. ನೋಡ್ಬೋದು ವೀಕ್ಷಕರೇ, ಎಕ್ಸಾಕ್ಟ್ ಲೊಕೇಶನ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಎರಡೂ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಆ್ಯಂಬಿಯನ್ಸು. ಇಲ್ಲಿ ನಿಮಗೆ ಶೋರೂಮಲ್ಲಿ ಅಂತ ಹೇಳಿದ್ರೆ ನಿಮಗೆ ಇಂಟೀರಿಯರಲ್ಲಿ ಒಂದು 7-8 ವೆಹಿಕಲ್ಸ್ ನಿಲ್ಲಿಸಿರ್ತಾರೆ. ಹಾಗೆ ಇಲ್ಲಿ ನೋಡ್ತಿದ್ದೀರಾ ಇವ್ರದ್ದೇ ಯಾರ್ಡ್ ಇದೆ, ಶೋರೂಮ್ ಪಕ್ಕದಲ್ಲೇ ಯಾರ್ಡ್ ಇದೆ. ಇಲ್ಲಿ ನೋಡ್ತಿರ್ಬೋದು ಸಾಕಷ್ಟು ವೆಹಿಕಲ್ಗಳು ಸ್ಟಾಕ್ ನಿಮಗೆ ತುಂಬಾ ನಿಲ್ಲಿಸಿದ್ದಾರೆ ಅಂತ ಹೇಳ್ಬೋದು. ಈ ಎಲ್ಲ ವೆಹಿಕಲ್ಗಳದ್ದು ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಿಲ್ಲ ನಾವು. ಬದಲಾಗಿ ನಿಮಗೆ ಇಂಟೀರಿಯರಲ್ಲಿ ಅಂದರೆ ಶೋರೂಮಲ್ಲಿ ಎಷ್ಟು ವೆಹಿಕಲ್ ನಿಲ್ಲಿಸಿದ್ದಾರೆ ಅಷ್ಟು ಮಾತ್ರ ನಿಮ್ಗೆ ಇವಾಗ ಹೇಳ್ತೀವಿ. ಇಫ್ ಇನ್ ಕೇಸ್ ನಿಮ್ಗೆ ಯಾವ್ದಾದ್ರು ವೆಹಿಕಲ್ ರಿಕ್ವೈರ್ಮೆಂಟ್ ಇತ್ತು ಅಂತ ಹೇಳಿದ್ರೆ ಡೈರೆಕ್ಟಾಗಿ ವಿಸಿಟ್ ಮಾಡಿದ್ರೆ ಇವ್ರು ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ, ಸರ್ ಮೊದಲಿಗೆ ನನಗೆ ಯಾವ ಗಾಡಿ ತೋರಿಸ್ತೀರಾ ಸರ್ ನೀವು? ಮೊದಲು ಆಡಿಯಿಂದ ಸ್ಟಾರ್ಟ್ ಮಾಡ್ತೀನಿ ನಿಮಗೆ. ಆಡಿಯಿಂದ ಸ್ಟಾರ್ಟ್ ಮಾಡ್ತಿದ್ದೀರಾ? ಓಕೆ ಸರ್, ಇದು ಯಾವ ಸರ್ ಇದು ಆಡಿ? ಸರ್ ಆಡಿ Q3 ಸರ್. ಇದು ಆಡಿ Q3 ಇದು 2015 ಮಾಡೆಲ್. ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು ನಿಮಗೆ 2016 ಸರ್. ಸರ್ ಎಷ್ಟು ಓನರ್ ಇದು? ಇದು ಫಸ್ಟ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್ ವೆಹಿಕಲ್. ಕಿಲೋಮೀಟರ್ ಎಷ್ಟು ರನ್ ಆಗಿದೆ? 83,000 ರನ್ ಆಗಿದೆ ವೆಹಿಕಲ್ ಸರ್. 83,000 ಕಿಲೋಮೀಟರ್ ರನ್ ಆಗಿದೆ. 83,000 ಕಿಲೋಮೀಟರ್ ರನ್ ಆಗಿದೆ. ಇದರಲ್ಲಿ ಇದು ಲಕ್ಸುರಿ ವೆಹಿಕಲ್ ಆಗಿರೋದ್ರಿಂದ ಪ್ರತಿಯೊಂದು ಆಪ್ಷನ್ ಬರುತ್ತೆ. ಎಲೆಕ್ಟ್ರಾನಿಕಲ್ ಅಡ್ಜಸ್ಟಬಲ್ ಸೀಟ್ಸ್ ಆಗಿರ್ಬೋದು, ರೇನ್ ಸೆನ್ಸಿಂಗ್ ವೈಪರ್ಸ್ ಆಗಿರ್ಬೋದು, ಆಟೋಮೆಟಿಕ್ ORVMಸು, IRVMಸು, ಮತ್ತು ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು, ವಾಯ್ಸ್ ಕಮಾಂಡ್ ಆಪ್ಷನ್ ಆಗಿರ್ಬೋದು. ನೋಡ್ಬೋದು ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ ಇದರಲ್ಲಿ. ಒಳ್ಳೆ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಬರುತ್ತೆ. ಎಲ್ಲ ಥರ ಆಪ್ಷನ್ ಬರುತ್ತೆ. ಡ್ಯೂಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಇದರಲ್ಲಿ. ಸೊ ಲಕ್ಸುರಿ ವೆಹಿಕಲ್ ಆಗಿರೋದ್ರಿಂದ ಎಲ್ಲ ಥರ ಆಪ್ಷನ್ ಬರುತ್ತೆ. ರೈನ್ ಸೆನ್ಸಿಂಗ್ ವೈಪರ್ಸ್ ಆಗಿರ್ಬೋದು, ಫ್ರಂಟಲ್ಲಿ ಪಾರ್ಕಿಂಗ್ ಸೆನ್ಸರ್ಸು, ರೇರಲ್ಲಿ ಪಾರ್ಕಿಂಗ್ ಸೆನ್ಸರ್ಸು, ಪ್ರತಿಯೊಂದು ಆಪ್ಷನ್ ಬರುತ್ತೆ. ಸರ್ ಇದಕ್ಕೆ ಎಷ್ಟು ಹೇಳ್ತಿದ್ದೀರಾ ಕೋಟಿಂಗ್ ಪ್ರೈಸ್? ಪ್ರೈಸ್ ಬಂದ್ಬಿಟ್ಟು 23,75,000 ನಾವು ಕೋಟ್ ಮಾಡಿದ್ದೀವಿ ಸರ್. ಅಂದರೆ ನಿಮಗೆ ನೆಗೋಷಿಯಬಲ್ ಇರುತ್ತೆ ಸರ್. ಒಂದು ನಿಮಗೆ 60,000 ತನಕ ನಾವು ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್ ವೆಹಿಕಲ್. ಆಲ್ಮೋಸ್ಟ್ 60,000 ತನಕ ನೆಗೋಷಿಯಬಲ್ ಕೂಡ ಆಗುತ್ತೆ. ನೋಡ್ಬೋದು ಇದರಲ್ಲಿ ನಿಮಗೆ 4 ವೀಲಲ್ಲೂ ಕೂಡ ನಿಮಗೆ ಡಿಸ್ಕ್ ಬ್ರೇಕ್ ಬರುತ್ತೆ. ರೇರ್ ಡಿಫಾಗರ್, ವೈಪರು, ರೇರ್ ಪಾರ್ಕಿಂಗ್ ಸೆನ್ಸರ್ಸು, ರಿವರ್ಸ್ ಕ್ಯಾಮ್ರಾ, ಡ್ಯೂಯಲ್ ಎಕ್ಸಾಸ್ಟು, ಎಲ್ಲ ಥರ ಆಪ್ಷನ್ ಬರುತ್ತೆ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಲೋ ಬಜೆಟ್ ನೋಡ್ತಿರೋರಿಗೆ ಇಲ್ಲೂ ಕೂಡ ಸಾಕಷ್ಟು ವೆಹಿಕಲ್ಗಳು ಲೋ ಬಜೆಟಲ್ಲಿ ಅವೈಲೇಬಲ್ ಇದೆ. ಮೊದಲಿಗೆ ನಮ್ಮ ಮುಂದೆ ಒಂದು ಇದು ರಿಡ್ಸ್ ವೆಹಿಕಲ್ ಸರ್. ಓಕೆ, ಇದು 2015 ಮಾಡೆಲ್. ಬಟ್ ಕಿಲೋಮೀಟರ್ ಬಂದ್ಬಿಟ್ಟು 72,300 ರನ್ ಆಗಿದೆ ವೆಹಿಕಲ್ ಸರ್ ಇದು. ಓಕೆ, 72,300 ರನ್ ಆಗಿದೆ. ಓನರ್ ಸರ್ ಇದು? ಸರ್ ಫಸ್ಟ್ ಓನರ್ ವೆಹಿಕಲ್ ಸರ್ ಇದು. ಫಸ್ಟ್ ಓನರು ಸರ್. ಇದು VDI ಬಂದು ಮಿಡ್ ವರ್ಷನ್ ವೆಹಿಕಲ್ ಸರ್. ನಿಮಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, AC ಬರುತ್ತೆ. AC ಬರುತ್ತೆ ಸರ್. ಆ್ಯಂಡ್ ರೇರ್ ಡಿಫಾಗರ್, ವೈಪರ್ ಆಗಲಿ ಎಕ್ಸ್ಟ್ರಾ ಆಗಿ ಕಸ್ಟಮರ್ ಬಂದ್ಬಿಟ್ಟು 4 ಅಲೈಸ್ ಫಿಟ್ ಮಾಡ್ಕೊಂಡಿದ್ದಾರೆ ಸರ್. VDI ಅಲಾಯ್ಸ್ ಫಿಟ್ ಮಾಡಿದ್ದಾರೆ VDIಲಿ. ಆ್ಯಂಡ್ ಇದರಲ್ಲಿ ರಿವರ್ಸ್ ಕ್ಯಾಮ್ರಾ ಮತ್ತು ಪಾರ್ಕಿಂಗ್ ಸೆನ್ಸರ್ಸ್ ಎರಡೂ ಕೂಡ, ಬ್ಯಾಕ್ ಸ್ಪಾಯ್ಲರು ಬರುತ್ತೆ ಸರ್. ಬ್ಯಾಕ್ ಸ್ಪಾಯ್ಲರ್ ಕೂಡ ಬರುತ್ತೆ. ಸೊ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು, ಕ್ಯಾಮ್ರಾ ಎಲ್ಲ ಬರುತ್ತೆ. ನಿಮಗೆ ಏರ್ ಬ್ಯಾಗು, ABS ಬರಲ್ಲ, ಅದನ್ನ ಬಿಟ್ಟು ಎಲ್ಲ ಆಪ್ಷನ್ ಬರುತ್ತೆ ಇದರಲ್ಲಿ. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ? ಸರ್ ಇದು ಕೋಟೆಡ್ ಬಂದ್ಬಿಟ್ಟು 4,75,000 ನಾವು ಮಾಡಿದ್ವಿ. ನೆಗೋಷಿಯಬಲ್ ಇರುತ್ತೆ ಸರ್. ನೆಗೋಷಿಯಬಲ್ ಆಗುತ್ತೆ. 10 to 15,000 ನೆಗೋಷಿಯಬಲ್ ಮಾಡ್ತೀವಿ ಸರ್. 2015 ಮಾಡಲ್ಲು ಸುಜುಕಿ ರಿಟ್ಸ್ ಬಂದು 4,75,000ಗೆ ನೆಗೋಷಿಯೇಟ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸರ್? ಸರ್ ಕ್ವಿಡ್, ರೆನಾಲ್ಟ್ ಕ್ವಿಡ್ ನೋಡ್ಬೋದು ಸರ್. ಇದು 2018 ಮಾಡಲ್ RXT. ಓಕೆ ಸರ್ ಇದು ಸಿಂಗಲ್ ಓನರ್, 29,000 ಕಿಲೋಮೀಟರ್ ರನ್ ಆಗಿದೆ ಸರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್ ಇದು 29,000 ಕಿಲೋಮೀಟರ್ ಅಷ್ಟೇ ರನ್ ಆಗಿರೋದು.
ಸರ್ ಏನೇನು ಆಪ್ಷನ್ ಬರುತ್ತೆ ಇದರಲ್ಲಿ? ಇದು ಪವರ್ ವಿಂಡೋಸ್ ಬರುತ್ತೆ 2, ಪವರ್ ಸ್ಟೇರಿಂಗ್, AC ಬರುತ್ತೆ, AC ಬರುತ್ತೆ, ಟಚ್ ಸ್ಕ್ರೀನ್ ಮಲ್ಟಿಮೀಡಿಯಾ ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ದಾರೆ. ಬರುತ್ತೆ ಸರ್. ಓನ್ಲಿ 29,000 ಕಿಲೋಮೀಟರ್ ಡ್ರಿವನ್ನು. ಗಾಡಿ ಅಂತೂ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ಕಂಡೀಷನ್ ಅಂತೂ ನಿಮಗೆ ಇದರಲ್ಲೂ ಕೂಡ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು, ರಿವರ್ಸ್ ಕ್ಯಾಮ್ರಾ ಬರಲ್ಲ ನಿಮಗೆ, ಬಟ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ನೋಡ್ಬೋದು. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ? ಇದು ಕೋಟೆಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 4 lakh ನಾವು ಕೋಟ್ ಮಾಡಿದ್ದೀವಿ ಸರ್. ನೆಗೋಷಿಯಬಲ್ ಆಗಿರುತ್ತೆ ಸರ್. 4 lakh ಹೇಳ್ತಿದ್ದೀರಾ, ನೆಗೋಷಿಯಬಲ್ ಆಗುತ್ತೆ. ಆ್ಯಂಡ್ ಇದು ನೋಡ್ಬೋದು ನೀವು 2018 ಮಾಡಲು. ಗಾಡಿ ಕಂಡೀಷನ್ ಅಂತೂ ತುಂಬಾ ಚೆನ್ನಾಗಿದೆ. ಸರ್ ಯಾವ ವೇರಿಯಂಟ್ ಇದು? RXT ಇದು ಪೆಟ್ರೋಲ್ ವೇರಿಯಂಟ್. ಸರ್ ನೋಡ್ಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳಿ. ಸಿಲ್ವರ್ ಕಲರಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದೆ ವೆಹಿಕಲ್ಲು. ಸರ್ ನೆಕ್ಸ್ಟ್ ವೆಹಿಕಲ್ ಯಾವ್ದು ತೋರಿಸ್ತೀರಾ ನಮಗೆ? ಸರ್ i20 ಇದೆ ಸರ್. i20 ಸ್ಪೋರ್ಟ್ಸ್ ವೆಹಿಕಲ್. i20 ಸ್ಪೋರ್ಟ್ಸ್ ನೋಡ್ಬೋದು. ಸೊ ತುಂಬ ಜನಕ್ಕೆ ವೈಟ್ ಕಲರಲ್ಲಿ i20 ಸ್ಪೋರ್ಟ್ಸ್ ರಿಕ್ವೈರ್ಮೆಂಟ್ ಇರುತ್ತೆ, ತುಂಬ ಜನ ಹುಡುಕ್ತಾ ಇರ್ತಾರೆ. ಸೊ i20 ಅಂತೂ ತುಂಬಾ ಆಪ್ಷನ್ಸ್ ಅವೈಲೇಬಲ್ ಇದೆ ಕಾರ್ಸ್ ಕಲೆಕ್ಟಿವಲ್ಲಿ ಇವತ್ತಿನ ದಿನದಲ್ಲಿ. ಆ್ಯಂಡ್ i20 ಸ್ಪೋರ್ಟ್ಸ್ ಕೂಡ ಅವೈಲೇಬಲ್ ಇದೆ. ಸರ್ ಇದು ಯಾವ ಮಾಡಲು? 2018 ಮಾಡಲ್ ಸರ್. ಇದು 2018 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ ಇದು. 53,000 ಕಿಲೋಮೀಟರ್ ರನ್ ಆಗಿದೆ ಸರ್. 53,000 ಕಿಲೋಮೀಟರ್ ರನ್ ಆಗಿದೆ. ಇದರಲ್ಲಿ ವಾಲ್ಯೂಮ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಆಟೋಮೆಟಿಕ್ ORVMs, IRVMs, ಅಲಾಯ್ ವೀಲ್ಸು, ಮಲ್ಟಿಮೀಡಿಯಾ ಮ್ಯೂಸಿಕ್ ಸಿಸ್ಟಮು, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು. 22,000 ಕಿಲೋಮೀಟರ್ ಅಷ್ಟೇ ರನ್ ಆಗಿರೋದು ಇದು. 22 ನೋಡ್ಬೋದು, ಬರೀ 22,000 ಕಿಲೋಮೀಟರ್ ಅಷ್ಟೇ ರನ್ ಆಗಿರೋದು. ಗಾಡಿ ಅಂತೂ ವೈಟ್ ಕಲರ್ಲಿ ತುಂಬ ಚೆನ್ನಾಗಿದೆ. ಬಟ್ ಇದರಲ್ಲಿ ಅಲಾಯ್ ವೀಲ್ಸ್ ಬರಲ್ಲ ನಿಮಗೆ, ನಾರ್ಮಲ್ ವೀಲ್ಸ್ ಬರುತ್ತೆ. ನಾರ್ಮಲ್ ವೀಲ್ಸ್ ಬರುತ್ತೆ. ಸ್ಪೋರ್ಟ್ಸ್ ಆಪ್ಷನಲ್ ಇದು. ಸರ್ ಸ್ಪೋರ್ಟ್ಸ್ ಆಪ್ಷನಲ್ ಬರುತ್ತೆ. ಓಕೆ ಸರ್, ಇದಕ್ಕೆ ಕೋಟಿಂಗ್ ಪ್ರೈಸು? ಇದು ಕೋಟೆಡ್ 7,20,000 ಮಾಡಿದ್ವಿ ಕೋಟೆಡ್ ಪ್ರೈಸ್. ನೆಗೋಷಿಯಬಲ್ ಬರುತ್ತೆ ಸರ್. 7,20,000 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ. ಯಾವ ಮಾಡಲ್ ಅಂತ ಹೇಳಿದ್ರೆ ಇದು? 2018 ಮಾಡಲ್ ಸರ್. 2018 ಮಾಡಲು. ಇದರಲ್ಲಿ ನಿಮಗೆ ರಿವರ್ಸ್, ನಿಮಗೆ ರೇರ್ ಡಿಫಾಗರ್ ಬರುತ್ತೆ, ವೈಪರ್ ಬರಲ್ಲ. ಆ್ಯಂಡ್ ನಿಮ್ಗೆ ಇದರಲ್ಲಿ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಬರಲ್ಲ. ಅದನ್ನ ಬಿಟ್ಟು ಇನ್ನೆಲ್ಲ ಆಪ್ಷನ್ ಬರುತ್ತೆ ಇದರಲ್ಲಿ. ಫಾಗ್ ಲ್ಯಾಂಪ್ ಕೂಡ ಬರುತ್ತೆ ನೋಡಿ. ಫಾಗ್ ಲ್ಯಾಂಪ್ ಬರುತ್ತೆ. ಓಕೆ ಸರ್. ಸರ್ ಕೋಟಿಂಗ್ ಪ್ರೈಸ್ ಎಷ್ಟು ಹೇಳಿದ್ರೆ? 7,20,000 ಕೋಟ್ ಮಾಡಿದ್ದೀವಿ. ನೆಗೋಷಿಯಬಲ್ ಆಗುತ್ತೆ ನಿಮಗೆ. 7,20,000 ಕೋಟ್ ಮಾಡ್ತಿದ್ರೆ ನೆಗೋಷಿಯಬಲ್ ಕೂಡ ಆಗುತ್ತೆ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್? ಸರ್ ಇದು Celerio ZXN ಸರ್. 2015 ಮಾಡಲ್. 2015 ಮಾಡಲ್ Celerio. ಓನರ್ ಸರ್ ಇದು? ಸರ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್ ವೆಹಿಕಲ್ಲು. ಎಷ್ಟು ಕಿಲೋಮೀಟರ್ ಓಡಿದೆ? 62,000 ಕಿಲೋಮೀಟರ್ ರನ್ ಆಗಿದೆ. 62,000 ಕಿಲೋಮೀಟರ್ ರನ್ ಆಗಿದೆ. ಆಟೋಮೆಟಿಕ್ ವೆಹಿಕಲ್. ಆಟೋಮೆಟಿಕ್ ವೆಹಿಕಲ್ ಸರ್ ಇದು. ಓಕೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಎಲ್ಲ ಬರುತ್ತೆ ಈ ವೆಹಿಕಲಲ್ಲಿ. ಇದರಲ್ಲೂ ಕೂಡ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ಮತ್ತು ಪಯೋನಿಯರ್ ಮ್ಯೂಸಿಕ್ ಸಿಸ್ಟಮು. ಆಟೋಮೆಟಿಕ್ ವೆಹಿಕಲ್ ಇದು. ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ಸ್ ಬರುತ್ತೆ. ಬರುತ್ತೆ ಸರ್. ZXi ಸರ್. ಪೆಟ್ರೋಲ್ ವೇರಿಯಂಟ್. ಅಲೈಸ್ ಬರುತ್ತೆ. ಅಲಾಯ್ ವೀಲ್ಸ್ ಕೂಡ ಬರುತ್ತೆ ಇದರಲ್ಲಿ ನೋಡ್ಬೋದು. ಟಾಪ್ ಎಂಡ್ ಮಾಡಲ್ ಇದು. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ? ಕೋಟೆಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 4,75,000 ಕೋಟೆಡ್ ಮಾಡಿದ್ವಿ. ಸರ್ ನೆಗೋಷಿಯಬಲ್ ಇರುತ್ತೆ ಸರ್. 4,75,000 2015 ಮಾಡಲ್ Celerio. 475 ಕೋಟೆಡ್ ಇದೆ ಸರ್. 4,75,000ಗೆ 2015 ಮಾಡಲ್ Celerio ಸಿಗ್ತಾ ಇದೆ ನೋಡ್ಬೋದು. ಯಾರಾದರೂ ರಿಕ್ವೈರ್ಮೆಂಟ್ ಇರೋರು ಉಡುಪಿಗೆ ಬಂದು ವಿಸಿಟ್ ಮಾಡಿ ಶೋರೂಮ್ಗೆ ಒಂದ್ಸಲಿ ಟೆಸ್ಟ್ ಡ್ರೈವ್ ತೊಗೊಂಡು ಆರಾಮಾಗಿ ತೊಗೊಂಡು ಹೋಗ್ಬೋದು. ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು i20 ಇದೆ ನೋಡ್ಬೋದು. ಎಸ್ ಸರ್. ಸರ್ ಇದು 2017 ಮಾಡಲ್ ಸರ್. i20 ಮ್ಯಾಗ್ನಾ. ಓಕೆ. 53,000 ಕಿಲೋಮೀಟರ್ ರನ್ ಆಗಿದೆ ವೆಹಿಕಲ್ ಸರ್. 53,000 ಕಿಲೋಮೀಟರ್ ರನ್ ಆಗಿದೆ. ಬ್ಯಾಕ್ಸ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಎಲ್ಲ ಇರುತ್ತೆ ಸರ್. ಇದು ಕೂಡ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಆಗಿರ್ಬೋದು, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ಸ್ ಆಗಿರ್ಬೋದು, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಏರ್ ಬ್ಯಾಗ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ. ಪೆಟ್ರೋಲ್ ವೆಹಿಕಲ್ ಇದು. ಸರ್ ಕೋಟಿಂಗ್ ಪ್ರೈಸ್ ಇದಕ್ಕೆ? ಸರ್ ಇದು ಕೋಟೆಡ್ ಬಂದು 6,75,000 ಕೋಟೆಡ್ ಪ್ರೈಸ್ ಇದೆ. ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಬರುತ್ತೆ ಸರ್. ನೋಡ್ಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳಿ. ಪ್ರತಿಯೊಂದು ಗಾಡಿ ಕಂಡೀಷನ್ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ ಕಾರ್ಸ್ ಕಲೆಕ್ಟಿವಲ್ಲಿ. ನಿಮಗೆ ದಯವಿಟ್ಟು ಒಂದ್ಸಲಿ ವಿಸಿಟ್ ಮಾಡಿ, ನಿಜವಾಗ್ಲೂ ಖುಷಿ ಆಗ್ತೀರಾ ಅಂತ ಹೇಳ್ತಾ ನೆಕ್ಸ್ಟ್ ಗಾಡಿಗೆ ಹೋಗೋಣ ಸರ್. ಯಾವುದು ಸರ್ ನೆಕ್ಸ್ಟ್ ಗಾಡಿ? ಸಿಯಾಸ್ ಸರ್. ಸಿಯಾಸ್ ನೋಡ್ಬೋದು ಸರ್. 2018 ಮಾಡಲ್ ವೆಹಿಕಲ್ ಸರ್. ಓನರ್ ಬಂದು ಸೆಕೆಂಡ್ ಆಗಿದೆ. 19,000 ಕಿಲೋಮೀಟರ್ ರನ್ ಆಗಿದೆ ವೆಹಿಕಲ್ ಸರ್. ಟಾಪ್ ಎಂಡ್ ವೆಹಿಕಲ್. 19,000 ಕಿಲೋಮೀಟರ್ ರನ್ ಆಗಿದೆ. ಟಾಪ್ ಎಂಡ್ ವೆಹಿಕಲ್. ಟಾಪ್ ಎಂಡ್ ವೆಹಿಕಲ್ ಸರ್. ಇದು ಟಾಪ್ ಎಂಡ್. ಇದು ಇದರಲ್ಲಿ ನೋಡ್ತಿರ್ಬೋದು ನಿಮಗೆ ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ಸ್ ಬರುತ್ತೆ, ಏರ್ ಬ್ಯಾಗು, ABS ಮತ್ತು ಅದಾದಮೇಲೆ ನಿಮಗೆ ಟಚ್ ಸ್ಕ್ರೀನ್ ಮಲ್ಟಿಮೀಡಿಯಾ ಮ್ಯೂಸಿಕ್ ಸಿಸ್ಟಮು ಎಲ್ಲ ಥರ ಆಪ್ಷನ್ ಬರುತ್ತೆ. ಹಾಗೆ ಒಳ್ಳೆ ಲೆದರ್ ಸೀಟ್ಸ್ ಬರುತ್ತೆ ನೋಡ್ಬೋದು. ಸರ್ ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಇದು? 19,230 ಕಿಲೋಮೀಟರ್ ರನ್ ಆಗಿದೆ ಸರ್ ವೆಹಿಕಲ್. ಓನ್ಲಿ 19,000 ಕಿಲೋಮೀಟರ್ ಡ್ರಿವನ್ ವೆಹಿಕಲ್ ಇದು. ಒಳ್ಳೆ ಅಲಾಯ್ ಬರುತ್ತೆ ನೋಡ್ಬೋದು. ಸಖತ್ ಇಷ್ಟ ಆ್ಯಕ್ಚುಲಿ ನನಗೆ ಸಿಯಾಜು.
ಒಂದು ಡೈಮೆನ್ಷನ್ ವೈಸ್ ಆಗಿರ್ಬೋದು, ಲುಕ್ ವೈಸ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಸಿಯಾಜು. ಸರ್ ಇದಕ್ಕೆ ಕೋಟಿಂಗ್ ಪ್ರೈಸು ಸರ್ ಇದು 8,75,000 ನಾವು ಕೋಟ್ ಮಾಡಿದ್ದೀವಿ ಸರ್. ಸ್ಲೈಟ್ ನೆಗೋಷಿಯಬಲ್ 25,000 ತನಕ ನೆಗೋಷಿಯೇಟ್ ಮಾಡ್ಕೊಡ್ತೀವಿ ಸರ್. ಅಪ್ ಟು 25,000 30,000 ತನಕ ನೆಗೋಷಿಯೇಟ್ ಆಗುತ್ತೆ. 2018 ಮಾಡೆಲ್ ಸಿಯಾಜು 8,25,000 8,75,000 ಕೋಟೆಡ್ ಪ್ರೈಸ್. 8,75,000 ಕೋಟ್ ಮಾಡ್ತಿದ್ದೀರಾ. ನೋಡ್ಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳಿ, ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ವೆಹಿಕಲ್ ಯಾವ್ದು ಸರ್? ಸರ್ ಬಲೆನೋ ಡೆಲ್ಟಾ ವರ್ಷನ್ ಸರ್. ಬಲಿನೋ ನೋಡ್ಬೋದು, ಡೆಲ್ಟಾ ಮಿಡ್ ವೇರಿಯಂಟ್ 2019 ಮಾಡೆಲ್. 2019 ಮಾಡೆಲ್ ಬಲಿನೋ ಇದು. ಹೌದು ಸರ್ ಏನೇನು ಆಪ್ಷನ್ ಬರುತ್ತೆ ಇದರಲ್ಲಿ? ಸರ್ ಇದು ಮಿಡ್ ವರ್ಷನ್ ವೆಹಿಕಲ್ ಡೆಲ್ಟಾ ಸರ್. ಡ್ಯುಯಲ್ ಏರ್ ಬ್ಯಾಗ್ಸ್ ಬರುತ್ತೆ ನಿಮಗೆ, ಪವರ್ ವಿಂಡೋಸ್, 4 ಪವರ್ ವಿಂಡೋಸ್. ಓಕೆ, 4 ಅಲೈಸ್ ಹಾಕೊಂಡಿದ್ದಾರೆ ಕಸ್ಟಮರ್. ಓಕೆ, ಅಲಾಯ್ಸ್ ಅಡಿಷನಲಿ ಹಾಕಿರೋದು ಇದು ಅಲ್ಲ? ಅಡಿಷನಲ್ ಹಾಕಿದ್ದಾರೆ ಸರ್. ವಾಲ್ಯೂಮ್ ಮೌಂಟೆಡ್, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಕೀಸ್ ಬರುತ್ತೆ. ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಇದರಲ್ಲಿ ಅಡಿಷ್ನಲಿ ಮ್ಯಾಗ್ ವೀಲ್ ಹಾಕಿದ್ದಾರೆ ಕಸ್ಟಮರು, ಅಡಿಷನಲ್ ಹಾಕಿರೋದು ಸರ್. ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ಸ್ ಬರುತ್ತೆ, ಹಾಗೂ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ. ಏರ್ ಬ್ಯಾಗ್ ಬಂದು ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು, ರಿವರ್ಸ್ ಕ್ಯಾಮ್ರಾ, ಡಿಫಾಗರು, ವೈಪರು, ಪ್ರತಿಯೊಂದು ಆಪ್ಷನ್ ಬರುತ್ತೆ. ಇಂಥದ್ದು ಬರಲ್ಲ ಅಂತ ಹೇಳಂಗಿಲ್ಲ. ಇದರಲ್ಲಿ ಅಡಿಷ್ನಲಿ ಕಸ್ಟಮರೇ ನಿಮಗೆ ಮ್ಯಾಗ್ ವೀಲ್ ಕೂಡ ಹಾಕಿರೋದ್ರಿಂದ ಟಾಪ್ ಎಂಡೇ ಮಾಡಿದ್ದಾರೆ ಅಂತ ಹೇಳ್ಬೋದು ಆಲ್ಮೋಸ್ಟ್. ಇದನ್ನು ಆಟೋಮೆಟಿಕ್ ORVMಸು, IRVMಸು, ರೇನ್ ಸೆನ್ಸಿಂಗ್ ವೈಪರ್ಸು ಎಲ್ಲ ಥರ ಆಪ್ಷನ್ ಬರುತ್ತಲ್ಲ ಸರ್ ಇದರಲ್ಲಿ? ಸರ್ ಇದಕ್ಕೆ ಕೋಟಿಂಗ್ ಪ್ರೈಸು? ಸರ್ ಇದು ಕೋಟೆಡ್ ಬಂದ್ಬಿಟ್ಟು ನಿಮಗೆ 7,40,000 ನಾವು ಕೋಟ್ ಮಾಡಿದ್ದೀವಿ. ಸ್ಲೈಟ್ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 7,40,000 ಕೋಟ್ ಮಾಡಿದ್ದೀರಾ, ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ಆ್ಯಂಡ್ ನೋಡ್ತಿರ್ಬೋದು ಸುಜುಕಿ ವೆಹಿಕಲ್ಸು ತುಂಬಾ ತರಿಸ್ತಿದ್ದೀರಾ ಬೇಸ್ಡ್ ಆನ್ ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ಸರ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಯಾವ್ದು ಸರ್? ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಹೋಂಡಾ ಬ್ರಿಯೋ ಇದೆ ನೋಡ್ಬೋದು. ಎಸ್ ಸರ್, 2013 ಮಾಡಲ್ ವೆಹಿಕಲ್, ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟು. ಪೆಟ್ರೋಲ್ ಇದರಲ್ಲಿ ನಿಮಗೆ ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ಸ್ ಬರುತ್ತೆ, ಒಂದು ಮಲ್ಟಿಮೀಡಿಯಾ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ ಸರ್. ಪವರ್ ವಿಂಡೋಸ್ ಬರುತ್ತೆ, ಆ್ಯಂಡ್ ಮಿರರ್ ಅಡ್ಜಸ್ಟ್ಮೆಂಟ್ ಕೀಸ್ ಬರುತ್ತೆ ನಿಮಗೆ. ಮಿರರ್ ಅಡ್ಜಸ್ಟ್ಮೆಂಟ್ ಕೀಸ್ ಬರುತ್ತೆ. ಅದಾದಮೇಲೆ ನಿಮ್ಗೆ ಇದರಲ್ಲಿ ಏರ್ ಬ್ಯಾಗು, ABS ಬರಲ್ಲ, ಅಲಾಯ್ ವೀಲ್ಸ್ ಬರಲ್ಲ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರಲ್ಲ ಇದರಲ್ಲಿ. ಸೊ ಬೇಸಿಕ್ ವೇರಿಯಂಟ್ ಇದು. ಸರ್ ಇದಕ್ಕೆ ಕೋಟಿಂಗ್ ಪ್ರೈಸು? ಕೋಟೆಡ್ 3,65,000 ನಾವು ಕೋಟ್ ಮಾಡಿದ್ದೀವಿ ಸರ್. ಹಾಂ, 10,000 to 15,000 ತನಕ ನೆಗೋಷಿಯಬಲ್ ಇರುತ್ತೆ ಸರ್. 3,65,000ಗೆ 2013 ಮಾಡಲ್ ಹೋಂಡಾ ಬ್ರಿಯೋ. ಹೋಂಡಾ ಬ್ರಿಯೋ SMT ವೇರಿಯಂಟ್ ಸರ್. SMT ವೇರಿಯಂಟು ನೋಡ್ಬೋದು. ಗಾಡಿ ಕಂಡೀಷನ್ ಅಂತೂ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು, ಒಂದ್ಸಲಿ ಬಂದು ಚೆಕ್ ಮಾಡ್ಬೋದು ನೀವು. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಯಾವ್ದು ತೋರಿಸ್ತೀರಾ ಸರ್ ನಮಗೆ? ಆಲ್ಮೋಸ್ಟ್ ಇಂಟೀರಿಯರಲ್ಲಿ ಅಂದರೆ ಶೋರೂಮಲ್ಲಿ ನಿಲ್ಲಿಸಿದಂಥ ವೆಹಿಕಲ್ಲು ಎಲ್ಲದನ್ನು ತೋರಿಸಿದ್ದೀವಿ. ನಿಮ್ಗೊಂದ್ಸಲಿ ಇಲ್ಲಿ ಯಾವ ಥರ ಇದೆ ಅಂತ ಹೇಳಿ ಯಾರ್ಡ್ನ ಒಂದ್ಸಲಿ ತೋರಿಸ್ಬಿಡ್ತೀವಲ್ಲ ಸರ್? ಹೌದು ಸರ್. ಸೊ ಅಲ್ಲಿ ಎಷ್ಟು ವೆಹಿಕಲ್ಸ್ ಇದೆ ಅದನ್ನ ಒಂದ್ಸಲಿ ಡಿಸ್ಕಸ್ ಮಾಡೋಣ. ಟೋಟಲ್ ನಮ್ಮ ಉಡುಪಿ ಸ್ಟಾಕಲ್ಲಿ ನಿಮಗೆ 26 ವೆಹಿಕಲ್ ಸ್ಟಾಕಲ್ಲಿ ಇದೆ ಸರ್. ಹಾಂ, ಉಡುಪಿ ಮ್ಯಾಂಗ್ಳೂರ್ ಸೇರಿ ನಿಮಗೆ ಟೋಟಲ್ ಆಗಿ 65 ವೆಹಿಕಲ್ ಸ್ಟಾಕಲ್ಲಿ ಬರುತ್ತೆ ಸರ್. ಉಡುಪಿ ಮತ್ತು ಮ್ಯಾಂಗ್ಳೂರ್ ವೆಹಿಕಲ್ಸ್ ಎರಡೂ ಸೇರಿ 65 ವೆಹಿಕಲ್ಸ್ ಸ್ಟಾಕಲ್ಲಿ ಇದೆ ಇವಾಗ ಸ್ಟಾಕಲ್ಲಿದೆ. ಇವಾಗ ನೋಡ್ತಿರೋದು ನೀವು ಕಾರ್ಸ್ ಕಲೆಕ್ಟಿವ್ ಉಡುಪಿ ಬ್ರಾಂಚ್ನ ಯಾರ್ಡು. ಇಲ್ಲಿ ನಿಮಗೆ ಆಲ್ಮೋಸ್ಟ್ ಎಷ್ಟು ವೆಹಿಕಲ್ ಇದೆ ಸರ್ ಇವಾಗ? ಇಲ್ಲಿ 18 ವೆಹಿಕಲ್ ಸ್ಟಾಕಲ್ಲಿ ಇದೆ ಸರ್. 18 ವೆಹಿಕಲ್ಸ್ ಕೆಳಗೆ ಸ್ಟಾಕಲ್ಲಿದೆ. ಇದರಲ್ಲಿ ಯಾವ್ಯಾವ ವೆಹಿಕಲ್ಸ್ ಇದೆ ಅಂತ ಹೇಳಿ ಹೇಳ್ಬಿಡ್ತೀನಿ. ನೋಡ್ತಿರ್ಬೋದು ಇದರಲ್ಲಿ ಝೆನ್ ಎಸ್ಟಿಲೋ ಇದೆ. ಝೆನ್ ಎಸ್ಟಿಲೋ ಬಂದು ಓನ್ಲಿ 72,000 ಕಿಲೋಮೀಟರ್ ರನ್ ಆಗಿರೋದು, 2010 ಮಾಡಲ್ಲು. EMI ಎಲ್ಲ ಸಿಗುತ್ತೆ ನಿಮಗೆ, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಈ ಗಾಡಿದು ಪ್ರೈಸ್ ಇಲ್ಲೇ ಬಂದು ವಿಚಾರಿಸ್ಕೊಬೋದು ನೀವು. ಟೆಸ್ಟ್ ಡ್ರೈವ್ ಎಲ್ಲ ಆಪ್ಷನ್ ಅವೈಲೇಬಲ್ ಇದೆ. ಅದಾದಮೇಲೆ ನಿಮಗೆ 2017 ಮಾಡಲ್ i10 ಮ್ಯಾಗ್ನಾ. 17 ಮಾಡಲ್ i10 ಮ್ಯಾಗ್ನಾ ಇದೆ. ಇದು ಕೂಡ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? ಇದು ಕಿಲೋಮೀಟರ್ 27,000 ರನ್ ಆಗಿದೆ ವೆಹಿಕಲ್ ಸರ್. 27,000 ಕಿಲೋಮೀಟರ್ ರನ್ ಆಗಿದೆ. ಆರಾಮಾಗಿ ಬಂದು ಟೆಸ್ಟ್ ಡ್ರೈವ್ ಎಲ್ಲ ತೊಗೊಬೋದು. ಸರ್ ಇದ್ರ ಪ್ರೈಸ್ ಹೇಳ್ಬಿಡಿ ಸರ್ ಎಷ್ಟಿದೆ ಅಂತ? ಸರ್ ಇದು 5,50,000 ನಾವು ಕೋಟ್ ಮಾಡಿದ್ದೀವಿ ಸರ್ ಪ್ರೈಸ್. ಸ್ಲೈಟ್ ನೆಗೋಷಿಯಬಲ್ ಬರುತ್ತೆ ಸರ್. 5,50,000 ಕೋಟ್ ಮಾಡ್ತಿರೋದು, ಸ್ವಲ್ಪ ನೆಗೋಷಿಯಬಲ್ ಕೂಡ ಆಗುತ್ತೆ. ಇದನ್ನು ಕೂಡ ಬಂದು ಚೆಕ್ ಮಾಡ್ಬೋದು. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಟಾಟಾ ಯಾವ್ದು ಸರ್ ಇದು? ಇದು XT. ಟಾಟಾ XT ಇದೆ ನೋಡ್ಬೋದು. ಟಾಟಾ ಬೋಲ್ಟ್ ಅಲ್ಲ ಸರ್ ಇದು? ಟಾಟಾ XT ಸರ್. ಟಾಟಾ ಟಿಯಾಗೋ. ಟಾಟಾ ಟಿಯಾಗೋ XT. ಓಕೆ, ಇದು ಕೂಡ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? ಸರ್ ಇದು 47,000 ಕಿಲೋಮೀಟರ್ ರನ್ ಆಗಿದೆ. 47,000 ಕಿಲೋಮೀಟರ್ ರನ್ ಆಗಿದೆ. ಆಲ್ಮೋಸ್ಟ್ ಕಮ್ಮಿ ಲೆಸ್ ಡ್ರಿವನ್ ವೆಹಿಕಲ್ಸ್ ನಿಮ್ಮ ಹತ್ರ. ಅದಾದಮೇಲೆ ಸುಜುಕಿ ವೆಹಿಕಲ್ಸ್ ಅಂತೂ ಎಷ್ಟು ನಿಮಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬಾ ವೆಹಿಕಲ್ಸ್ ಇದೆ ಅಂತ ಹೇಳ್ಬೋದು. ಸುಜುಕಿ ವೆಹಿಕಲ್ಸು ಶೋರೂಮ್ ಬಂದರೆ ಈ ಎಲ್ಲ ವೆಹಿಕಲ್ಸು ನೋಡೋಕೆ ಸಿಗುತ್ತೆ ನಿಮಗೆ. ಇದನ್ನು ಸರ್ಕ್ಯುಲೇಟ್ ಮಾಡ್ತಾ ಇರ್ತಾರೆ ಶೋರೂಮಲ್ಲಿ. ಇಮಿಡಿಯೇಟ್ಲಿ ಯಾವ್ದಾದ್ರು ಸ್ಟಾಕ್ ಖಾಲಿ ಆಯಿತು ಅಂತ ಹೇಳಿದ್ರೆ ಇದನ್ನು ಅಲ್ಲಿ ಫ್ಲಶ್ ಮಾಡ್ತಾರೆ. ಅದಾದಮೇಲೆ ನನ್ನ ಫೇವ್ರೇಟ್ ವೆಹಿಕಲ್ ಫೋರ್ಡ್ ಇಕೋಸ್ಪೋರ್ಟ್ ಕೂಡ ಲೈನಪ್ಪಲ್ಲಿದೆ ನೋಡ್ಬೋದು. ಅದನ್ನು ಕೂಡ ಇಲ್ಲಿ ಬಂದು ನೋಡ್ಬೋದು. ಸರ್ ಫೋರ್ಡ್ ಇಕೋಸ್ಪೋರ್ಟ್ ಯಾವ ಮಾಡಲ್ ಸರ್ ಇದು? ಸರ್ 2019 ಮಾಡಲ್ ಸರ್ ವೆಹಿಕಲ್. ಅದು ಲೇಟೆಸ್ಟ್ ಮಾಡಲ್ ವೆಹಿಕಲ್ಲು.
ಡಿಯೋಲ್ ಟೋನಲ್ಲಿ ಮಸ್ತಾಗಿ ಕಾಣ್ತಿದೆ ಅಂತ ಹೇಳ್ಬೋದು ವೆಹಿಕಲ್ ಅಂತೂ. ಇದರಲ್ಲಿ ನೋಡ್ಬೋದು ಲೆದರ್ ಸೀಟ್ ಕವರ್ಸು ಮತ್ತು ಅಲಾಯ್ ವೀಲ್ಸು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು ಎಲ್ಲ ಬರುತ್ತೆ ಇದರಲ್ಲಿ. ಪುಷ್ ಬಟನ್ ಸ್ಟಾರ್ಟು ಇದನ್ನು ಕೂಡ ಆರಾಮಾಗಿ ಬಂದು ಚೆಕ್ ಮಾಡ್ಕೊಬೋದು. ಬಟ್ ಇದು ಬುಕ್ ಆಗಿಬಿಟ್ಟಿದೆ ಅನ್ಫಾರ್ಚುನೇಟ್ಲಿ. ಸೊ ವೀಕ್ಷಕರೇ, ಇಷ್ಟೆಲ್ಲ ವೆಹಿಕಲ್ ಸ್ಟಾಕ್ ಇದೆ. ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳಿ ಇದನ್ನು ಮಾಡೋಕ್ಕೆ ಹೋಗ್ತಿಲ್ಲ. ಇಫ್ ಇನ್ ಕೇಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ದೀಕ್ಷಿತ್ ಅವರಿಗೆ ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿರೋದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡೋಣ. ಥ್ಯಾಂಕ್ ಯು ಸರ್ ನಿಮಗೆ. ಥ್ಯಾಂಕ್ ಯು, ವೆಲ್ಕಮ್ ಸರ್. ನಿಮಗೆ ಬೇಕಾದಂತಹ ಕಾರ್ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬೈ ಬಾಯ್.